ಹಲೋ ಗೆಳೆಯರಿ, ನಮ್ಮ ಲಾಯ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡ್ತಾ ಇರುವಂಥದ್ದು ಆಗಸ್ಟ್ 19, 2025 ದಿ ಹಿಂದೂ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಸೊ ಇವತ್ತಿನ ಒಂದು ಚರ್ಚೆಗೆ ತೆಗೆದುಕೊಂಡಿರುವಂತಹ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ ಅಂತ ಗಮನ ಹರಿಸೋದಾದರೆ, ಮೊದಲ ಹಂತದಲ್ಲಿ ಎಲೆಕ್ಷನ್ ಕಮಿಷನರ್ ಅವರಿಗೆ ಸಂಬಂಧಪಟ್ಟಂತೆ ಚೀಫ್ ಕಮಿಷನರ್ ರಿಲೇಟೆಡ್ ಇರುವಂಥ ನಿನ್ನೆನೂ ಸಹ ನಾವು ಆರ್ಟಿಕಲನ್ನು ಗಮನ ಹರಿಸಿದ್ದೀವಿ. ಸೊ ನಿನ್ನೆ ಯಾವ ರೀತಿಯಾಗಿ ನೋಡಿದ್ವಿ ಅಂತಂದರೆ, ಇವರು ರಾಹುಲ್ ಗಾಂಧಿ ಅವರಿಗೆ ಸಂಬಂಧಪಟ್ಟಂಥ ಒಂದು ಅಫಿಡವಿಟನ್ನು ಕೊಡಬೇಕಾಗಿತ್ತು. ಅಂದರೆ ಸಿಗ್ನೇಚರ್ ಮಾಡಿಬಿಟ್ಟು ಅವರು ಯಾವ ರೀತಿಯಾಗಿ ಅಲಿಗೇಷನ್ಸನ್ನು ಹಾಕ್ತಾ ಇದ್ದಾರೆ, ಅಂದರೆ ಎಲೆಕ್ಟೋರಲ್ ಪ್ರೊಸೆಸ್ಗೆ ಸಂಬಂಧಪಟ್ಟಂಥ ಅಲಿಗೇಷನ್ಸನ್ನು ಹಾಕ್ತಾ ಇದ್ದಾರೆ, ಒಂದು ಅಫಿಡವಿಟನ್ನು ಕೊಡ್ಬೋದಿತ್ತು ಅನ್ನುವಂಥ ಒಂದು ಕನ್ಸರ್ನ ಮುಖಾಂತರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಲೀಡರ್ ಆಫ್ ಅಪೋಸಿಷನ್ ಆಗಿರುವಂತಹ ರಾಹುಲ್ ಗಾಂಧಿ ಅವರಿಗೆ ಹೇಳಿರೋದಾಗಿ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇವಾಗ ಅಪೋಸಿಷನ್ ಪಾರ್ಟಿ ಮೆಂಬರ್ಸ್ಗಳು ಏನಿದಾರಲ್ಲ, ಸೊ ಅವರೆಲ್ಲ ಸೇರಿಬಿಟ್ಟು ಇವತ್ತು ಚೀಫ್ ಎಲೆಕ್ಷನ್ ಕಮಿಷನರ್ ವಿರುದ್ಧ ಸಿಡಿದೆದ್ದಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಅವರ ರಿಮೂವಲ್ ಪ್ರೊಸೆಸ್ಗೆ ಸಂಬಂಧಪಟ್ಟಂತೆ ನಾವು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ಸನ್ನು ಯಾವ ರೀತಿಯಾಗಿ ಕವರ್ ಮಾಡಬೇಕು ಅಂತ GS ಪೇಪರ್ 2 ನಡಿನಲ್ಲಿ ಗಮನ ಹರಿಸುವಂಥದ್ದು. ಇದರೊಂದಿಗೆ ನಾವು ನೋಡೋದಾದರೆ ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲ್ ಇದೆ. ಸೊ ಅದರಲ್ಲಿ ನಾವು ಹೇಗೆ ಫುಡ್ ಸೆಕ್ಯೂರಿಟಿಯನ್ನು ಅಚೀವ್ ಮಾಡ್ತಾ ಇದ್ದೀವಿ, ನ್ಯೂಟ್ರಿಷನ್ ಸೆಕ್ಯೂರಿಟಿಯ ಒಂದು ಕ್ವಶನ್ನು ಕ್ರಿಯೇಟ್ ಆಗಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಸೊ ಇದನ್ನು ನಾವು GS ಪೇಪರ್ 2 ನಡಿನಲ್ಲಿ ಹೆಲ್ತ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟ್ನಲ್ಲಿ ಕವರ್ ಮಾಡುವಂಥದ್ದು. ಸೊ ಇದರೊಂದಿಗೂ ಸಹ ಇವಾಗ ಜೆಲೆನ್ಸ್ಕಿ ಅವರೊಂದಿಗೆ ಮೀಟ್ ಮಾಡ್ತಾ ಇರುವಂಥದ್ದನ್ನು ಟ್ರಂಪ್ ಅವ್ರನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಇವಾಗ ಉಕ್ರೈನ್ ಹಾಗೂ US ನಡುವೆ ಟಾಕ್ ನಡೀತಾ ಇದೆ. ಸೊ ಮುಂದೆ ಒಂದು ಟ್ರೈಲ್ಯಾಟ್ರಲ್ ಟಾಕ್ ಬರುತ್ತೆ ಅಂತ ಒಂದು ಅಪ್ಡೇಷನ್ ನಾವು ಗಮನ ಹರಿಸ್ತಾ ಇದ್ವಿ. ಸೊ ರೀಸೆಂಟ್ ಆಗಿರುವಂಥ ಒಂದು ಅಪ್ಡೇಷನ್ನ ಮುಖಾಂತರ ನಾವು ಹೇಗೆ ಇಂಟರ್ನ್ಯಾಷನಲ್ ರಿಲೇಷನ್ನ ಕನೆಕ್ಟ್ ಮಾಡ್ಕೋಬೇಕು, ಏನು ನಡೀತಾ ಇದೆ, ಆನ್ ಗೋಯಿಂಗ್ ಇಶ್ಯೂ ಏನಿದೆ ಅಂತ ಒಂದು ಕಂಟಿನ್ಯೂಷನ್ ಟಾಪಿಕ್ ಆಗಿನೂ ಸಹ ಗಮನ ಹರಿಸುವಂಥದ್ದು. ಇದರೊಂದಿಗೆ ಎಡಿಟೋರಿಯಲ್ ಸೆಕ್ಷನಲ್ಲಿ ಗಮನ ಹರಿಸೋದಾದರೆ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಒಂದು ಎಂಪವರ್ಮೆಂಟ್ನ ಆಸ್ಪೆಕ್ಟನ್ನು ಗಮನ ಹರಿಸ್ತಾ ಇದ್ದಾರೆ. ಪ್ರೆಸೆಂಟ್ ಕಂಡೀಷನಲ್ಲಿ ಮಹಿಳೆಯರು ಸಾಕಷ್ಟು ಅಬ್ಯೂಸನ್ನು ಹೊಂದ್ತಾ ಇದ್ದಾರೆ. ಸೊ ಆ ಒಂದು ಆ್ಯಂಗಲ್ ನಡಿಯಲ್ಲಿ ನಾವು ಹೇಗೆ ವುಮೆನ್ ಎಂಪವರ್ಮೆಂಟ್ ಅಂತ ಅಡ್ರೆಸ್ ಮಾಡ್ತಾ ಇದ್ದೀವಿ ಅಂತ ಮಗದೊಂದು ಆ್ಯಂಗಲನ್ನು ಇಲ್ಲಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇದರೊಂದಿಗೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್, ಅಂದರೆ ಎಂಪ್ಲಾಯ್ಮೆಂಟ್ನ ಒಂದು ಟೈಪ್ ಯಾವ ರೀತಿಯಾಗಿದೆ, ಒಂದು ರಿಪೋರ್ಟ್ ಇದೆ. ಜುಲೈ ಮಂತಲ್ಲಿ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಯಾವ ರೀತಿಯಾಗಿದೆ ಅಂತ ನಾವು ಗಮನ ಹರಿಸ್ತಾ ಇದ್ವಿ. ಈ ನಿಟ್ಟಿನಲ್ಲಿ ಇಷ್ಟು ಆರ್ಟಿಕಲ್ಸ್ಗಳನ್ನು ನಾವು ಗಮನ ಹರಿಸ್ತಾ ಇದ್ವಿ. ಈವನ್ ಚೈನಾಗೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲು ಇದೆ, ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಸಹಕಾರಿ ಆಗುವಂಥದ್ದನ್ನು ನಾವು ಗಮನ ಹರಿಸ್ಬೋದು. ಸೊ ಮೊದಲ ಹಂತದಲ್ಲಿ ನಾವು ನೋಡಬೇಕಾಗಿರುವಂಥ ಆರ್ಟಿಕಲ್ ನೀವು ಇಲ್ಲಿ ನೋಡಿ. ಸೊ ಇಂಡಿಯಾ ಬ್ಲಾಕ್ಸ್ ಕನ್ಸಿಡರ್ಸ್ ದ ಮೋಷನ್ ಟು ರಿಮೂವ್ ದಿ ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಗಮನ ಹರಿಸ್ತಾ ಇದ್ದೀವಿ. ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಎಲೆಕ್ಷನ್ ಕಮಿಷನರ್ ಅವರನ್ನು ಅದರಲ್ಲೂ ಚೀಫ್ ಎಲೆಕ್ಷನ್ ಕಮಿಷನರನ್ನು ರಿಮೂವ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನಾತ್ಮಕವಾಗಿ ಏನು ಪ್ರೊವಿಷನ್ಸ್ಗಳಿದ್ದಾವೆ, ನೀವು ಇಲ್ಲಿ ಗಮನ ಹರಿಸ್ಬೋದು. ಇದು ಇಶ್ಯೂ ಯಾಕೆ ಆಗ್ತಾ ಇದೆ, ಜನರಲಿ ಅವ್ರು ಕೊಡ್ತಾ ಇರುವಂತಹ ಒಂದು ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ಅಪೋಸಿಷನ್ ಅವರು ಈ ರೀತಿಯಾದಂತಹ ಒಂದು ಅಲಿಗೇಷನ್ಸನ್ನು ಹಾಕ್ತಾ ಇದ್ದಾರೆ ಜ್ಞಾನೇಶ್ ಕುಮಾರ್ ಅವರ ವಿರುದ್ಧವಾಗಿ ಅಂತ ಹೇಳ್ಬೋದು. ಸೊ ಚೀಫ್ ಎಲೆಕ್ಷನ್ ಕಮಿಷನರನ್ನು ರಿಮೂವ್ ಮಾಡಬೇಕು ಅಂತಂದರೆ ಸಂವಿಧಾನಾತ್ಮಕವಾಗಿ ಏನೇನು ಪ್ರೊವಿಷನ್ಸ್ಗಳಿದ್ದಾವೆ ಅಂತ ನಾವು ಬ್ರೀಫಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಪ್ರಥಮ ಹಂತದಲ್ಲಿ ನಾನು ನಿಮಗೆ ನಿನ್ನೆ ಹೇಳಿರೋ ಪ್ರಕಾರ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿರ್ಬೋದು ಅಥವಾ ಅದರ್ ಮೆಂಬರ್ಸ್ 3 ಮೆಂಬರ್ಸ್ ಬಾಡಿ ಅಂತ ನಾವು ಏನು ಕರಿತೀವಿ. ಒಟ್ಟಾರೆಯಾಗಿ ಈ ಒಂದು ಎಲೆಕ್ಷನ್ ಕಮಿಷನ್ ಅಂತ ನಾವು ಗಮನ ಹರಿಸಿದಾಗ 3 ಮೆಂಬರ್ ಬಾಡಿ ಅಂತ ನಾವು ಗಮನ ಹರಿಸುವಂಥದ್ದು. ಸೊ ಪರ್ಟಿಕ್ಯುಲರ್ಲಿ 3 ಮೆಂಬರ್ ಬಾಡಿ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಈ ಒಂದು 3 ಮೆಂಬರ್ ಬಾಡಿ ನಡಿನಲ್ಲಿ ರಿಮೂವಲ್ ಪ್ರೊಸೆಸನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಎಲೆಕ್ಷನ್ ಕಮಿಷನರ್ಗೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಡಿನಲ್ಲಿ ಇದು ಮಲ್ಟಿ ಮೆಂಬರ್ ಬಾಡಿ ಅಂತ ಕರಿತೀವಿ. ಸೊ ಒಟ್ಟಾರೆಯಾಗಿ 3 ಮೆಂಬರ್ಸ್ ಇರ್ತಾರೆ. ಓಕೆ, 3 ಮೆಂಬರ್ಸ್ ನಡಿನಲ್ಲಿ ಇರುವಂಥದ್ದಂದರೆ ಇವಾಗ ಚೀಫ್ ಇರ್ತಾರೆ ಹಾಗೂ ಅದರ್ ಮೆಂಬರ್ಸ್ ಅಂತ ನಾವು ಗಮನ ಹರಿಸ್ತಾ ಇದ್ವಿ. ಓಕೆನಾ. ಸೊ ಇದರ ಆಧಾರದ ಮೇಲೆ ಚೀಫ್ ಮೆಂಬರ್ ಯಾರಿರ್ತಾರಲ್ಲ, ಚೀಫ್ ಎಲೆಕ್ಷನ್ ಕಮಿಷನರ್ ಯಾರಿರ್ತಾರಲ್ಲ, ಇವರನ್ನು ರಿಮೂವ್ ಮಾಡುವಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಜಡ್ಜಸ್ಗಳನ್ನು ಯಾವ ರೀತಿಯಾಗಿ ರಿಮೂವ್ ಮಾಡ್ತೀವಲ್ಲ ಆ ಪ್ರೊಸೀಜರನ್ನು ಫಾಲೋ ಮಾಡ್ತೀವಿ. ಸೊ ಅದರ್ ಮೆಂಬರ್ಸನ್ನು ರಿಮೂವ್ ಮಾಡುವಂಥ ಸಂದರ್ಭದಲ್ಲಿ ಈ ಚೀಫ್ ಅವರು ಏನು ರೆಕಮೆಂಡೇಷನ್ಸ್ ಮಾಡ್ತಾರೆ ಅದರ ಆಧಾರದ ಮೇಲೆ ಈ ಮೆಂಬರ್ಸ್ಗಳನ್ನು, ಉಳಿದ 2 ಮೆಂಬರ್ಸ್ಗಳನ್ನು ರಿಮೂವ್ ಮಾಡ್ತಾರೆ. ಪವರ್ ಅಂತ ಬಂದಾಗ 2 ಮೆಂಬರ್ಸ್ಗಳಿಗೂ ಸಹ ಸೇಮ್ ಪವರ್ ಇರುತ್ತೆ. ಬಟ್ ರಿಮೂವಲ್ ಪ್ರೊಸೆಸ್ನಲ್ಲಿ ದೇರ್ ಈಸ್ ಅ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತಾ ಇದ್ವಿ. ನಿನ್ನೆಯ ಒಂದು ಅನಾಲಿಸಿಸನ್ನು ನಾವು ನೋಡಿದಾಗ ಯಾವ ರೀತಿಯಾಗಿ ಇಶ್ಯೂ ಇತ್ತು, ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಇಶ್ಯೂನ ನಾವು ಕವರ್ ಮಾಡಿದ್ವಿ. ಸೊ ನೀವು ಒಂದು ಸಾರ್ತಿ ಅದನ್ನು ನೋಡ್ಕೋಬೋದು. ಅಪಾಯಿಂಟ್ಮೆಂಟ್ಗೆ ಸಂಬಂಧಿಸಿದಂಥ ಇಶ್ಯೂನ ನಾವಲ್ಲಿ ಕವರ್ ಮಾಡಿರುವಂಥದ್ದು. ಸೊ ಹೇಗೆ ಒಂದು ಟಸಲ್ ಅಥವಾ ಇಶ್ಯೂ ನಡೀತಾ ಇದೆ, ಸುಪ್ರೀಂ ಕೋರ್ಟ್ ಯಾವ ರೀತಿ ಅಂತ ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದೆ ಅಂತ. ಸೊ ಇವತ್ತು ನಾವು ಏನು ಶಿಫ್ಟ್ ಮಾಡೋಣ ಅಂದರೆ, ಇವಾಗ ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟಂತೆ ಅಥವಾ ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಸಂಬಂಧಿಸಿದಂತೆ ರಿಮೂವಲ್ ಪ್ರೊಸೆಸನ್ನು ನಾವು ನೋಡಿದಾಗ ಸುಪ್ರೀಂ ಕೋರ್ಟ್ ಜಡ್ಜಸ್ಗೆ ಸಂಬಂಧಿಸಿದಂತೆ ರಿಮೂವಲ್ ಪ್ರೊಸೆಸನ್ನು ನಾವು ಫಾಲೋ ಮಾಡ್ತೀವಿ. ಸೊ ರೀಸೆಂಟ್ ಆಗಿನೂ ಸಹ ಅಲಹಾಬಾದ್ ಹೈಕೋರ್ಟ್ ನಡಿನಲ್ಲೂ ಸಹ ಒಬ್ಬ ಜಡ್ಜಸ್ಗಳನ್ನ ರಿಮೂವ್ ಮಾಡುವಂಥ ಪ್ರೊಸೆಸನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಪರ್ಟಿಕ್ಯುಲರ್ಲಿ ಸುಪ್ರೀಂ ಕೋರ್ಟ್ ಜಡ್ಜಸನ್ನು ರಿಮೂವ್ ಮಾಡುವಾಗ 2 ರೀತಿಯಾದಂಥ
ಕನ್ಸಿಡ್ರೇಷನನ್ನು ಮಾಡ್ತೀವಿ. 2 ರೀತಿಯಂಥ ರೀಸನ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಏನು ರೀಸನ್ಸ್ಗಳಿರುತ್ತೆ ಅಂತಂದರೆ, ಒಂದು ಅವರು ಇನ್ಕೆಪಾಬಲ್ ಇರಬೇಕಾಗುತ್ತೆ, ಹಾಗೂ ಪ್ರೂವನ್ ಮಿಸ್ಬಿಹೇವಿಯರ್ ಅಂತ ಹೇಳ್ತೀವಿ. ಸೊ ಮಿಸ್ಬಿಹೇವಿಯರ್ ಕಂಟೆಕ್ಸ್ಟ್ ಆಗಿರಬಹುದು ಅಥವಾ ಇನ್ಕೆಪಾಬಿಲಿಟಿ ಅನ್ನುವಂಥ ಒಂದು ಕಂಟೆಕ್ಸ್ನ ಆಧಾರದ ಮೇಲೆ ರಿಮೂವಲ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಗಮನ ಹರಿಸ್ತಾ ಇದ್ವಿ. ಸೊ ಪ್ರೆಸೆಂಟ್ ಕಂಡೀಷನ್ ಅಡಿನಲ್ಲಿ ಏನಾಗುತ್ತೆ ಅಂದರೆ, ಸೊ ಒಂದು ಮೋಷನನ್ನು ಪಾಸ್ ಮಾಡಬೇಕಾಗುತ್ತೆ, ರಿಮೂವಲ್ ಪ್ರೊಸೆಸ್ಗೆ ಸಂಬಂಧಪಟ್ಟಂತೆ ಮೋಷನನ್ನು ಪಾಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯಾಗಿ ಅಲ್ಲಿ ಏನಾಗುತ್ತೆ ಅಂದರೆ, ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನು ರಿಮೂವ್ ಮಾಡುವಾಗ ಜುಡಿಷಿಯರಿ ಒಂದು ಇಂಟರ್ನಲ್ ಕಮಿಟಿಯನ್ನು ಮಾಡಿರುತ್ತೆ. ಸೊ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ನೀವು ರೆಸಿಗ್ನೇಷನನ್ನು ಕೊಡಿ ಅಂತ. ಸೊ ರಿಕ್ವೆಸ್ಟನ್ನು ಮಾಡ್ಕೊಂಡಿರೋ ಸಂದರ್ಭದಲ್ಲಿ ರಿಜೆಕ್ಟ್ ಮಾಡಿದ್ರು. ಬಟ್ ಅಲ್ಲಿ ಒಂದು ಇಂಟರ್ನಲ್ ಕಮಿಟಿ ಒಂದು ರೆಕಮೆಂಡೇಷನ್ಸನ್ನು ಕೊಟ್ಟಿರುತ್ತೆ. ಬಟ್ ಇವಾಗ ಚೀಫ್ ಎಲೆಕ್ಷನ್ ಕಮಿಷನರ್ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಒಂದು ಪಾರ್ಲಿಮೆಂಟ್ ನಡಿಯಲ್ಲಿ ಮೋಷನನ್ನು ಪಾಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಪಾರ್ಲಿಮೆಂಟಲ್ಲಿ ಮೋಷನ್ನ ಪಾಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಲೋಕಸಭೆಯಿಂದ 100 ಮೆಂಬರ್ಸ್ ಹಾಗೂ ರಾಜ್ಯಸಭೆಯಿಂದ ನಾವು ಕನ್ಸಿಡರ್ ಮಾಡಿದಾಗ 50 ಮೆಂಬರ್ಸ್ಗಳು ಮಿನಿಮಮ್ ಇರಬೇಕಂತ ನಾವು ಗಮನಿಸ್ತೀವಿ. ಸೊ ಇದು ಮಿನಿಮಮ್ ಕ್ರೈಟೇರಿಯಾ. ಸೊ ಇಲ್ಲಿ ಯಾವುದಾದ್ರೂ ಹೌಸಲ್ಲಿ ಸ್ಟಾರ್ಟ್ ಆಗ್ಬೋದು. ಓಕೆ, ಯಾವುದಾದ್ರೂ ಹೌಸಲ್ಲಿ ಇನಿಷಿಯೇಷನ್ ಸ್ಟಾರ್ಟ್ ಆಗ್ಬೋದು. ಐದರ್ ಹೌಸಲ್ಲಿ ಈ ರೀತಿಯಂಥ ಕನ್ಸಿಡರೇಷನನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಮೋಷನ್ ಪಾಸ್ ಆದಮೇಲೆ ಸೊ ಚೇರ್ಮನ್ ಅವರಾಗಿರ್ಬೋದು ಅಥವಾ ಸ್ಪೀಕರ್ ಅಂತ ನಾವು ಏನು ಕರಿತೀವಿ, ಸೊ ಇವರು ಏನು ಮಾಡ್ತಾರೆ, ಡಿಸಿಷನ್ ತೆಗೆದುಕೊಳ್ತಾರೆ, ಕನ್ಸಿಡರೇಷನ್ ಮಾಡಬೇಕು ಬೇಡವು ಅಂತ. ಸೊ ಮೋಷನ್ ಪಾಸ್ ಆದಮೇಲೆ ಏನು ಮಾಡ್ತಾರೆ ಅಂದರೆ, ಒಂದು ಎನ್ಕ್ವೈರಿ ಕಮಿಟಿಯನ್ನು ಇವರು ಸೆಟಪ್ ಮಾಡ್ತಾರೆ. ಓಕೆ, ಎನ್ಕ್ವೈರಿ ಕಮಿಟಿಯನ್ನು ಸೆಟಪ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರು ಇರ್ತಾರೆ ಅಂತ ನಾವು ನೋಡೋದಾದರೆ, ಪ್ರಥಮ ಹಂತದಲ್ಲಿ CJI ಇರೋದನ್ನು ನೋಡ್ತಾ ಇದ್ದೀವಿ, ಅಥವಾ ಸುಪ್ರೀಂ ಕೋರ್ಟ್ನ ಒಂದು ಜಡ್ಜಸ್ಸನ್ನು ತೆಗೆದುಕೊಳ್ಬೋದು. ಎರಡು ಒಂದು ಕಂಡೀಷನ್, ಅಥವಾ ಈ CJI ಇದ್ದರೆ ಓಕೆ, ಇಲ್ಲಾಂದರೆ ಯಾರಾದರೂ ಸುಪ್ರೀಂ ಕೋರ್ಟ್ ಜಡ್ಜನ್ನು ಇಲ್ಲಿ ಹಾಕ್ತಾರೆ ಅಂತ ಗಮನ ಹರಿಸ್ಬೋದು. ಈವನ್ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್, ಯಾವುದಾದ್ರೂ ಹೈಕೋರ್ಟ್ನ ಒಂದು ಚೀಫ್ ಯಾರು ಇರ್ತಾರಲ್ಲ ಅವರನ್ನು ಹಾಕಿರ್ತಾರೆ ಅಂತ ಗಮನ ಹರಿಸ್ಬೋದು. ಮತ್ತು ಎಮಿನೆಂಟ್ ಜೂರಿಸ್ಟ್ ಅಂತ ಗಮನ ಹರಿಸ್ತಾ ಇದ್ದೀವಿ. ಈ ರೀತಿಯಾಗಿ 3 ಜನರನ್ನು ಒಳಗೊಂಡಂಥ ಒಂದು ಕಮಿಟಿಯನ್ನು ಸೆಟಪ್ ಮಾಡಿರ್ತಾರೆ. ಈ ಕಮಿಟಿ ರೆಕಮೆಂಡೇಷನ್ಸ್ ಕೊಟ್ಟ ಆದಮೇಲೆ ಏನಾಗುತ್ತೆ ಅಂದರೆ, ವೋಟಿಂಗ್ ಪ್ರೊಸೆಸನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ನೆಕ್ಸ್ಟ್ ಏನಾಗುತ್ತೆ, ವೋಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ವೋಟಿಂಗ್ ಸ್ಟಾರ್ಟ್ ಆಗಿರುವಂಥ ಸಂದರ್ಭದಲ್ಲಿ 2/3 ಮೆಜಾರಿಟಿಯಿಂದ ಪಾಸ್ ಆಗಬೇಕು. 2 ಹೌಸಲ್ಲಿ ಕಂಪಲ್ಸರಿ ಸಪ್ರೇಟಾಗಿ 2 ಹೌಸಲ್ಲಿ 2/3 ಮೆಜಾರಿಟಿ, ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲೂ ಸಹ ಆಗಬೇಕು. ಸೊ ಈ ಒಂದು ಸಭೆಯಲ್ಲಿ 2/3 ಮೆಜಾರಿಟಿ ಆಗಿ ಅಲ್ಲಿ ಪಾಸ್ ಆದಮೇಲೆ ಅವರನ್ನು ರಿಮೂವಲ್ ಅಂತ ಪ್ರೆಸಿಡೆಂಟ್ ಆರ್ಡರ್ನ ಮುಖಾಂತರ ರಿಮೂವ್ ಮಾಡ್ತಾರೆ. ಸೊ ಫೈನಲ್ ಆಗಿ ಪ್ರೆಸಿಡೆಂಟ್ ಅವರು ಒಂದು ಆರ್ಡರ್ನ ಇಶ್ಯೂ ಮಾಡಿ ರಿಮೂವಲ್ ಮಾಡ್ತಾರೆ. ಇದು ನಾರ್ಮಲ್ ಪ್ರೊಸೆಸ್. ಸೊ ಅದೇ ರೀತಿಯಾಗಿ ಚೀಫ್ ಎಲೆಕ್ಷನ್ ಕಮಿಷನರ್ ಅವ್ರನ್ನ ರಿಮೂವ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟ್ ನಾವಿಲ್ಲಿ ಗಮನ ಹರಿಸ್ತಾ ಇದ್ವಿ. ಸೊ ಇದು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್. ಇಲ್ಲಿ ಜಡ್ಜಸ್ ಎನ್ಕ್ವೈರಿ ಕಮಿಟಿಗೆ ಸಂಬಂಧಪಟ್ಟಂತೆ 1968 ಒಂದು ಆ್ಯಕ್ಟ್ ಇದೆ. ಓಕೆ, ಜಡ್ಜಸ್ ಎನ್ಕ್ವೈರಿ ಕಮಿಟಿ ಅಂತ. ಸೊ ಇದರ ಆಧಾರದ ಮೇಲೆ ನಾವು ಈ ಪ್ರೊಸೆಸ್ ಇನ್ವಾಲ್ವ್ ಆಗ್ತಾ ಇರೋದನ್ನು ಗಮನ ಹರಿಸ್ತಾ ಇದ್ವಿ. ಯಾವ ರೀತಿಯಾಗಿ ನಾವು ರಿಮೂವಲ್ ಪ್ರೊಸೆಸನ್ನು ಕಾಣ್ತಾ ಇದ್ದೀವಿ ಅಂತ ನೋಡ್ಬೋದು. ಸೊ ಇದು ನಮಗೆ ಪರ್ಟಿಕ್ಯುಲರ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಎಲೆಕ್ಷನ್ ಕಮಿಷನರ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟ್. ಸೊ ಇಲ್ಲಿ ಇಶ್ಯೂ ಏನಿದೆ ಅಂತ ಕನ್ಸಿಡರೇಷನ್ ಮಾಡ್ತಾ ಇದ್ವಿ. ಯಾವ ರೀತಿ ಅಂತ ಅಕ್ಯುಸೇಷನನ್ನು ಇವಾಗ ಚೀಫ್ ಎಲೆಕ್ಷನ್ ಕಮಿಷನರ್ ಅವ್ರ ಮೇಲೆ ಹಾಕ್ತಾ ಇದ್ದಾರೆ. ಇವರು ಮಿಸ್ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ರೀಸನ್ಸನ್ನು ಕೊಡ್ತಾ ಇದ್ದಾರೆ. ಈವನ್ ಕಾಂಗ್ರೆಸ್ ಲೀಡರ್ಸ್ಗಳು ಸಹ ಇವಾಗ BJP ಸ್ಪೋಕ್ ಪರ್ಸನ್ಗೆ ಸಂಬಂಧಪಟ್ಟಂತೆಯೂ ಸಹ ಇವಾಗ ಒಂದು ನ್ಯೂಟ್ರಲ್ ಸ್ಟ್ಯಾಂಡನ್ನು ತೊಗೋಬೇಕು. ಇವಾಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದ ಒಂದು ಕನ್ಸಿಡರೇಷನ್ ಏನಿದೆ, ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಇರುತ್ತಲ್ಲ, ಇವರು ಪರ್ಟಿಕ್ಯುಲರ್ ಒಂದು ಪಾರ್ಟಿಗೆ ಸಪೋರ್ಟ್ ಮಾಡುವಂತಿಲ್ಲ. ಸೊ ಆವಾಗ ಇವರು ನ್ಯೂಟ್ರಾಲಿಟಿಯನ್ನು ತೋರಿಸಬೇಕು ಅನ್ನುವಂಥ ಒಂದು ಅಕ್ಯುಸೇಷನನ್ನು ಹಾಕ್ತಾ ಇದ್ದಾರೆ. ಒಂದು ಮಿಸ್ಇನ್ಫಾರ್ಮೇಷನ್ ಇವರು ಕೊಡ್ತಾ ಇದ್ದಾರೆ. ಆ್ಯಂಡ್ ಅಗೇನ್ ಒಂದು ಅಕ್ಯುಸೇಷನ್ ಅಂತಂದರೆ, ಇವರು ನ್ಯೂಟ್ರಲ್ ಬಾಡಿ ಆಗಿರೋದ್ರಿಂದ ನ್ಯೂಟ್ರಲ್ ಆಗಿ ಆ್ಯಕ್ಟ್ ಮಾಡಬೇಕು ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಸೊ ಪೊಲಿಟಿಕಲ್ ಆಸ್ಪೆಕ್ಟ್ ಬೇಡ, ಬಟ್ ಇಶ್ಯೂ ಏನಿದೆ ಅಂತ ನಮಗೆ ಒಂದು ಸ್ವಲ್ಪ ಗೊತ್ತಿರಲೇಬೇಕಾಗುತ್ತೆ. ಸೊ ಇದು ಬೇಸಿಕ್ ಕಾಂಟ್ರವರ್ಸಿ. ಅಂದರೆ ಬಿಹಾರ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಅವರು ಇನ್ಫಾರ್ಮೇಷನ್ ಹೇಳ್ತಾ ಇದ್ದಾರೆ. ಅಪೋಸಿಷನ್ ಪಾರ್ಟಿ ಅಲಿಗೇಷನ್ಸನ್ನು ಈ ಒಂದು ಬಿಹಾರಲ್ಲಿ ಇರ್ತಕ್ಕಂಥ ವೋಟರ್ ಲಿಸ್ಟನ್ನು ಚೇಂಜ್ ಮಾಡುವಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಇವಾಗ ರೀಸೆಂಟಾಗಿ ಡೈರೆಕ್ಷನನ್ನು ಸಹ ನೀಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದ್ದೀವಿ 65 ಲ್ಯಾಕ್ ಮೆಂಬರ್ಸ್ಗಳಿಗೆ ಸಂಬಂಧಿಸಿದಂಥ ಇನ್ಫಾರ್ಮೇಷನ್. ಸೊ ಯಾವ ರೀತಿಯಾಗಿ ನಾವು ಲಿಸ್ಟನ್ನು ತಯಾರು ಮಾಡಿದ್ವಿ, ಹೇಗೆ ಜನರನ್ನು ಇನ್ಕ್ಲೂಡ್ ಮಾಡಿದ್ವಿ, ಅದು ಕಂಪ್ಲೀಟ್ ಎಕ್ಸ್ಕ್ಲೂಡ್ ಮಾಡಿದ್ದೀವಿ. ಅದರ ಎಲ್ಲ ಇನ್ಫಾರ್ಮೇಷನ್ಸನ್ನು ಕಂಪ್ಲೀಟಾಗಿ ಕೊಡಬೇಕು. 65 ಲ್ಯಾಕ್ಸ್ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ಸ್ ಬೇಕು ಅಂತ ಸುಪ್ರೀಂ ಕೋರ್ಟ್ ಸಹ ಇವತ್ತು ಚುನಾವಣಾ ಆಯೋಗಕ್ಕೆ ಒಂದು ಡೈರೆಕ್ಷನನ್ನು ನೀಡಿದೆ, ಸೊಲ್ಯೂಷನನ್ನು ಕೇಳಿದೆ, ಲಿಸ್ಟನ್ನು ಮಾಡಿ ಅಂತ. ಸೊ ಅದೆಲ್ಲನೂ ಸಹ ನಾವು ಗಮನ ಹರಿಸಿದಾಗ ಅವರು ಯಾವ್ಯಾವ ರೀಸನ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ಆನ್ ಗೋಯಿಂಗ್ ಇಶ್ಯೂ ಏನಿದೆಯಲ್ಲ, ಪ್ರೆಸೆಂಟ್ ಸರ್ಕಾರದೊಂದಿಗೆ ನಡೀತಾ ಇರುವಂಥ ಇಶ್ಯೂಸ್ ಏನಿದೆಯಲ್ಲ, ಅದನ್ನು ಅವರು ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನಾವು ಇಲ್ಲಿ ಗಮನ ಹರಿಸ್ಬೋದು. ಸೊ ಇದು ಬಟ್ ಇಲ್ಲಿ ಏನಂದರೆ, ಒಂದು ಅರ್ಥ ಮಾಡ್ಕೋಬೇಕಾಗಿರೋದು, ನಮ್ಮ ಚೀಫ್ ಇರ್ತಾರಲ್ಲ ಎಲೆಕ್ಷನ್ ಕಮಿಷನರ್ಲಿ, ಅವ್ರಿಗೆ ಇರುವಂಥ ಒಂದು ಇಮ್ಯುನಿಟಿ. ಸೊ ಇಮ್ಯುನಿಟಿ ಅಂತ ಬಂದಾಗ ಇಲ್ಲಿ ಇಮ್ಯುನಿಟಿ ಯಾವ ರೀತಿಯಾಗಿದೆ ಅಂತ ನೋಡಿ ಗಮನ ಹರಿಸಿ. 2023ರಲ್ಲಿ ಒಂದು ಆ್ಯಕ್ಟ್ ಇದೆ. ಇದರ ಆಧಾರದ ಮೇಲೆ ಎಲೆಕ್ಷನ್ ಕಮಿಷನರ್ ಆಗಿರ್ಬೋದು, ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಸಂಬಂಧಪಟ್ಟಂತೆ ಒಂದು ಅಪಾಯಿಂಟ್ಮೆಂಟ್ ಕಂಡೀಷನ್ ಆಗಿರ್ಬೋದು, ಅಪಾಯಿಂಟ್ಮೆಂಟ್ ಕಂಡೀಷನ್ ಆಫ್ ಆಫೀಸ್ಗೆ ಸಂಬಂಧಪಟ್ಟಂತೆ, ಈವನ್ ಟರ್ಮ್ ಆಫ್ ಆಫೀಸ್ಗೆ ಸಂಬಂಧಪಟ್ಟಂತೆ, ಸೊ ಒಂದು
ಇಮ್ಯುನಿಟಿ ಇದೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಈ ಇಮ್ಯುನಿಟಿಯಿಂದ ಅವ್ರು ಏನೇ ಡಿಸಿಷನ್ಸನ್ನು ತೆಗೆದುಕೊಂಡಿರುವಂಥ ಸಂದರ್ಭದಲ್ಲಿ ಸೊ ಈ ಒಂದು ಆ್ಯಕ್ಟ್ ನಡಿನಲ್ಲಿ ಅದನ್ನು ಕನ್ಸಿಡರೇಷನ್ ಮಾಡ್ತಾರೆ. ಅಂದರೆ ಒಂದು ಯಾವುದೇ ರೀತಿ ಅವ್ರ ಮೇಲೆ ಅಲಿಗೇಷನ್ಸನ್ನು ಹಾಕಿರೋದಿಲ್ಲ ಅಂತ ನಾವು ಗಮನ ಹರಿಸ್ಬೋದು. ರಿಮೂವಲ್ ಪ್ರೊಸೆಸ್ ಏನು ಸ್ಟಾರ್ಟ್ ಆಗಲ್ಲ, ಬಟ್ ಇಟ್ಸ್ ಜಸ್ಟ್ ಅಪೋಸಿಷನ್ ಪಾರ್ಟಿ ಅಲಿಗೇಷನ್ಸನ್ನು ಹಾಕ್ತಾ ಇದೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಇದನ್ನು ಕ್ಲೋಸ್ ಮಾಡ್ತಾರೆ ಚಾಪ್ಟರ್. ಬಟ್ ನಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಏನಂತಂದರೆ ಎಲೆಕ್ಷನ್ ಕಮಿಷನರ್ ಅವರನ್ನ ಯಾವ ರೀತಿಯಾಗಿ ರಿಮೂವ್ ಮಾಡ್ತಾರೆ ಅಥವಾ ಚೀಫ್ ಎಲೆಕ್ಷನ್ ಕಮಿಷನರ್ ಅವ್ರನ್ನ ಯಾವ ರೀತಿಯಾಗಿ ರಿಮೂವ್ ಮಾಡ್ತಾರೆ ಅನ್ನುವಂಥ ಒಂದು ಕ್ಲಾರಿಟಿ ಇರಬೇಕು. ಮೆಂಬರ್ಸನ್ನು ರಿಮೂವ್ ಮಾಡುವಂಥ ಸಂದರ್ಭದಲ್ಲಿ ಈ ಪ್ರೊಸೆಸನ್ನು ಫಾಲೋ ಮಾಡಲ್ಲ. ಇದು ಪ್ರಥಮವಾಗಿ ನಿಮ್ಗೆ ಗೊತ್ತಿರಬೇಕಾಗಿರುವಂಥ ಒಂದು ಕ್ಲಾರಿಟಿ. ಸೊ ಇವಾಗ ನೋಡಿ ನೆಕ್ಸ್ಟ್ ಏನಿದೆ ಅಂತಂದರೆ ಓಕೆ ಝೆಲೆನ್ಸ್ಕಿ ಸೇಸ್ ಹಿ ಈಸ್ ರೆಡಿ ಟು ವರ್ಕ್ ಫಾರ್ ಪೀಸ್ ಅಂತ ನಾವು ಗಮನ ಹರಿಸ್ತಾ ಇದ್ವಿ. ಈ ಒಂದು ಆರ್ಟಿಕಲ್ ಇವಾಗ ಇಂಟರ್ನ್ಯಾಷನಲ್ ರಿಲೇಷನ್ ಅಡಿಯಲ್ಲಿ ರಷ್ಯಾ ಮತ್ತು ಉಕ್ರೇನ್ ಕ್ರೈಸಿಸ್ಗೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಷನ್ಸ್ಗಳು ಯಾವ ರೀತಿಯಾಗಿದೆ ಅಂತ ಗಮನ ಹರಿಸುವಂಥದ್ದು. ನೀವು ಅಬ್ಸರ್ವ್ ಮಾಡಿ, ರೀಸೆಂಟಾಗಿ ಅಲಾಸ್ಕಾ ಸಮಿಟ್ ಅಂತ ನಡೀತಾ ಇದೆ. ಓಕೆ, ನಡೀತು ಯಾರ ಮಧ್ಯೆ? ರಷ್ಯನ್ ಪುಟಿನ್ ಆಗಿರ್ಬೋದು ಹಾಗೂ ಟ್ರಂಪ್ ಅವರ ಮಧ್ಯೆ ನಡೀತಾ ಇರುವಂತಹ ಈ ಒಂದು ಅಲಾಸ್ಕಾ ಸಮಿಟ್ ನಡಿನಲ್ಲಿ ಔಟ್ಕಮ್ ನಾವು ಸರಿಯಾಗಿ ತೆಗೆದುಕೊಂಡಿಲ್ಲ ಅಂತ ನಾವು ನೋಡ್ತಾ ಇದ್ವಿ. ಯಾಕೆಂದರೆ ಮೊದಲು ಸೀಸ್ ಫೈರ್ ರಿಲೇಟೆಡ್ ಇರುವಂತೆ ಮಾತಾಡಬೇಕು ಅಂತ ಅಂದ್ಕೊಂಡ್ರು, ಪೀಸ್ ಡೀಲ್ಗೆ ಹೋಗಿದ್ದಾರೆ. ರಷ್ಯಾನು ಸಹ ಏನು ಮಾಡ್ತಾ ಇದೆ, ಕೆಲವೊಂದಿಷ್ಟು ಏರಿಯಾಗೆ ಸಂಬಂಧಿಸಿದಂತೆ ಕ್ಲೇಮ್ಸನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದಾಗಿ ಗಮನ ಹರಿಸ್ತಾ ಇದೆ. ಬಟ್ ಇಲ್ಲಿ ನೆಕ್ಸ್ಟ್ ಅಪ್ಡೇಷನ್ಸ್ ಏನಂತಂದರೆ ಓಕೆ, ಒಂದು ಏನೋ ಸೊಲ್ಯೂಷನ್ಗೆ ಬರಲಿಕ್ಕೆ ಅಥವಾ ಫ್ಯೂಚರಿಸ್ಟಿಕಲ್ಲಿಯೂ ಸಹ ಒಂದು ಏನಾದರೂ ಇನ್ವಿಟೇಷನ್ ಇರ್ಬೋದು ಅಂತ ನಾವು ಗಮನ ಹರಿಸ್ಬೋದು. ಯಾಕೆಂದರೆ ರಷ್ಯಾ ಫಸ್ಟ್ ಅಲಾಸ್ಕಾದಲ್ಲಿ ವಿಸಿಟ್ ಮಾಡಿರೋ ಪುಟಿನ್ ಅಂತಂದರೆ ಇವಾಗ ಅವರ ಒಂದು ನ್ಯೂಕ್ಲಿಯರ್ ಡೀಲ್ ಇದೆಲ್ಲ ಒಂದು ರಿಪ್ರೆಸೆಂಟೇಷನ್ ನೋಡಿದಾಗ ಅವರ ಮಧ್ಯೆ ಇರ್ತಕ್ಕಂಥ ಒಂದು ಕೋಆಪ್ರೇಷನ್ ಎನ್ಹಾನ್ಸ್ ಆಗೋ ಥರ ಇದೆ. ಬಟ್ ಇವಾಗ ಪ್ರೆಸೆಂಟ್ ಕಂಟೆಕ್ಸ್ಟ್ ನಡಿನಲ್ಲಿ ಟ್ರಂಪ್ ಅವರ ಒಂದು ಕನ್ಸಿಡರೇಷನ್ ಇವಾಗ ಝೆಲೆನ್ಸ್ಕಿಯವರ ಒಂದು ಅಂದರೆ ಉಕ್ರೈನ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದಾರೆ. ಈಗ ಉಕ್ರೈನ್ ಯಾವ ರೀತಿಯಂಥ ಒಂದು ಸೊಲ್ಯೂಷನನ್ನು ಕೊಡ್ತಾ ಇದೆ, ಉಕ್ರೈನ್ ಯಾವ ರೀತಿಯಾಗಿ ರೆಸ್ಪಾನ್ಸನ್ನು ತೋರಿಸ್ತಾ ಇದೆ ಅಂತ ನೋಡಿದಾದ್ರೆ ನೀವು ಇಲ್ಲಿ ಗಮನ ಹರಿಸ್ಬೋದು. ಓಕೆ, ಇವಾಗ ಪ್ರೆಸೆಂಟ್ ಕಂಡೀಷನ್ ನಡಿನಲ್ಲಿ ನಾವು ನೋಡೋದಾದರೆ ಮುಂದೆ ಒಂದು ಫ್ಯೂಚರಿಸ್ಟಿಕ್ನಲ್ಲಿ ಒಂದು ಫ್ಯೂಚರಿಸ್ಟಿಕಲ್ಲಿ ಗಮನ ಹರಿಸೋದಾದರೆ ಒಂದು ಟ್ರೈಲ್ಯಾಟ್ರಲ್ ಟ್ರೇಡ್ ಆಗ್ಬೋದು ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಟ್ರೈಲ್ಯಾಟ್ರಲ್ ಟ್ರೇಡ್ ನಡಿನಲ್ಲಿ ರಷ್ಯಾ ಆಗಿರ್ಬೋದು, ರಷ್ಯಾವನ್ನು ಕಾಣ್ಬೋದು, ನಾವು ಉಕ್ರೈನ್ನ ಕಾಣ್ಬೋದು ಹಾಗೂ US ಒಂದು ಪ್ರೆಸೆನ್ಸನ್ನು ಕಾಣ್ಬೋದು. ಸೊ ಇವಾಗ ಒಂದು ವಾರನ್ನು ಸ್ಟಾಪ್ ಮಾಡಬೇಕು ಅನ್ನುವಂಥದ್ದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಒಂದು ಟ್ರೈಲ್ಯಾಟ್ರಲ್ ಟಾಕ್ನಿಂದ ಏನಾದರೂ ರಿಸಾಲ್ವ್ ಆಗುತ್ತೆ ಅಂತ ಗಮನ ಹರಿಸ್ಬೋದು. ಆ್ಯಂಡ್ ಉಕ್ರೈನ್ ಒಂದು ಕಂಟೆಕ್ಸ್ಟ್ ಏನಿದೆ ಅಂತ ಆಲ್ರೆಡಿ ವಾರ್ ಆಗಿದೆ. ಸೊ ವಾರ್ ಆದಮೇಲೆ ಮತ್ತೆ ಅವರು ರಿಸ್ಟ್ರಕ್ಚರ್ ಮಾಡಲಿಕ್ಕೋಸ್ಕರ ಬೇಕಾಗಿರುವಂಥ ಒಂದು ಫಂಡನ್ನು ಸಹ ಒಂದು ಪೀಸ್ ಟಾಕ್ನಲ್ಲಿ ತರುವಂಥ ಸಾಧ್ಯತೆ ಇದೆ ಅಂತ ನಾವು ಗಮನ ಹರಿಸ್ಬೋದು. ಆ್ಯಂಡ್ US ಏನು ಹೇಳ್ತಾ ಇದೆ ಅಂತಂದರೆ ಉಕ್ರೈನ್ಗೆ ಏನಂತ ಹೇಳ್ತಾ ಇದೆ ಅಂದರೆ ಅಲ್ಲಿರುವಂಥ ಒಂದು ಮಿಲಿಟರಿ ನಾವು ನಿಮಗೆ ಒಂದು ಮಿಲಿಟರಿ ಸಪೋರ್ಟನ್ನು ಕೊಡ್ತೀವಿ. ಸೊ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ನಮ್ಮ ಒಂದು ಮಿಲಿಟರಿ ಸಪೋರ್ಟನ್ನು ಕೊಡ್ತಾ ಇದ್ದೀವಿ ಅಂತ ಈವನ್ ಯುರೋಪಿಯನ್ ಲೀಡರ್ಸು ಸಹ ನ್ಯಾಟೋಗೆ ಸಂಬಂಧಪಟ್ಟಂತೆ ಅವರಿಗೆ ಒಂದು ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ. ನ್ಯಾಟೋ ಒಂದು ಪ್ರೆಸೆನ್ಸನ್ನಲ್ಲಿ ತೋರಿಸಬೇಕು ಅನ್ನುವಂಥದ್ದಾಗಿ ಯುರೋಪಿಯನ್ ನೇಷನ್ಸ್ಗಳ ಒಂದು ಕನ್ಸಿಡರೇಷನನ್ನು ಕಾಣ್ತಾ ಇದೆ. ಸೊ ಇವಾಗ ಜನರಲಿ ನೀವು ಅಬ್ಸರ್ವ್ ಮಾಡ್ಬೋದು, US ಇವಾಗ ಉಕ್ರೈನ್ ಸ್ಟ್ಯಾಂಡ್ ಆಗಿ ನಿಂದಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ರಷ್ಯಾನು ಸಹ ಯಾವ ರೀತಿಯಾಗಿ ರೆಸ್ಪಾನ್ಸನ್ನು ಕೊಡುತ್ತೆ? ಓಕೆ, ಸೊ ರಷ್ಯಾನ ಇವಾಗ ಆಲ್ಮೋಸ್ಟ್ ಸಾಫ್ಟ್ ಆಗಿದೆ ಅಂತಲೇ ಗಮನ ಹರಿಸ್ಬೋದು. ಸೊ ಪುಟಿನ್ ಅವರು ಸಹ ಕೆಲವೊಂದಿಷ್ಟು ಸೆಕ್ಯೂರಿಟಿ ಗ್ಯಾರಂಟಿ ಸಂಬಂಧಪಟ್ಟಂತೆ ಸಹ ಐಡಿಯಾನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಯಾವ ರೀತಿಯಾಗಿ ಒಂದು ಕನ್ಕ್ಲೂಷನ್ ಬರುತ್ತೆ, ಯಾವ ರೀತಿಯಾಗಿ ಈ ಒಂದು ಟ್ರೈಲ್ಯಾಟ್ರಲ್ ಟಾಕ್ ಫ್ಯೂಚರಿಸ್ಟಿಕ್ ಏನಿದೆಯಲ್ಲ, ಸೊ ಇದಾಗುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ ಪಾಸಿಬಿಲಿಟಿ ಇದೆ. 3 ವೇನಲ್ಲೂ ಸಹ ಒಂದು ಸೊಲ್ಯೂಷನ್ಗೆ ಬರುವಂಥದ್ದು. ಸೊ ಯಾವ ರೀತಿಯಾಗಿ ಬರುತ್ತೆ ಅಂತ ನಾವು ಕಾದು ನೋಡಬೇಕಾಗುತ್ತೆ. ಸೊ ಪ್ರೆಸೆಂಟ್ ಕಂಟೆಕ್ಸ್ಟ್ ನಡಿನಲ್ಲಿ ನಾವು ಇಲ್ಲಿ ಗಮನ ಹರಿಸಬೇಕಾಗಿರೋದು ಏನು ನಡೀತಾ ಇದೆ, ಆನ್ ಗೋಯಿಂಗ್ ಇಶ್ಯೂ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಕಾಣ್ಬೋದು. ಸೊ ಇನ್ನು ಮುಂದಿನ ಹಂತದಲ್ಲಿ ಗಮನ ಹರಿಸೋದಾದರೆ ಇದು ಗ್ಲೋಬಲ್ ಹಂಗರ್ಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂನ ಕಾಣ್ತಾ ಇದ್ದೀವಿ. ಸೊ ಗ್ಲೋಬಲ್ ಹಂಗರನ್ನು ಮೀಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾರತದ ಒಂದು ರೋಲ್ ಯಾವ ರೀತಿಯಾಗಿದೆ? ಫಾರ್ ಎಕ್ಸಾಂಪಲ್, ಇವಾಗ ಭಾರತ ಸರ್ಪ್ಲಸ್ ಆಗಿ ಫುಡ್ ಗ್ರೇನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ನಾವು ಕಾಣ್ತಾ ಇದ್ದೀವಿ. ಈವನ್ ಕೆಲವೊಂದಿಷ್ಟು ಮಿಲ್ಕ್ ಪ್ರೊಡಕ್ಷನ್ಸ್ ಆಗಿರ್ಬೋದು, ಅಂದರೆ ಡೈರಿ ಪ್ರೊಡಕ್ಷನನ್ನು ಕಾಣ್ತಾ ಇದ್ದೀವಿ, ಫುಡ್ ಗ್ರೇನ್ಸ್ಗಳ ಒಂದು ಪ್ರೊಡಕ್ಷನನ್ನು ಕಾಣ್ತಾ ಇದ್ದೀವಿ. ಇದರಲ್ಲಿ ನಾವು ಸರ್ಪ್ಲಸ್ ಕ್ವಾಂಟಿಟಿಯಲ್ಲಿ ಬೆಳವಣಿಗೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಒಂದು ಟೈಮಲ್ಲಿ ಭಾರತ ಹಂಗರ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಇಶ್ಯೂವನ್ನು ಫೇಸ್ ಮಾಡ್ತಿರೋದಾಗಿ ನಾವು ನೋಡ್ಬೋದು. ಆಫ್ಟರ್ ಗ್ರೀನ್ ರೆವಲ್ಯೂಷನ್ ಆದಮೇಲೆ ಭಾರತದ ಒಂದು ಸ್ಥಿತಿಗತಿಗಳು ಡ್ರಾಸ್ಟಿಕ್ ಆಗಿ ಚೇಂಜ್ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ಇವಾಗ ಭಾರತ
ಒಂದು ಪ್ರೆಸೆನ್ಸನ್ನು ಗ್ಲೋಬಲ್ ಲೆವೆಲಲ್ಲಿ ತೋರಿಸೋದಾದರೆ ಮಿಲೆಟ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಐಡಿಯಾನ ಕೊಟ್ಟಿರೋದು, ಗ್ಲೋಬಲ್ಗೆ ಇಶ್ಯೂನ ಅಡ್ರೆಸ್ ಮಾಡಿರೋದು ಭಾರತನೇ ಅಂತ ಹೇಳ್ಬೋದು. ಮಿಲೆಟ್ಗೆ ಸಂಬಂಧಿಸಿದಂತೆ UN ಸಹ 2023ರಲ್ಲಿ ಮಾಡಿರುವಂಥ ಒಂದು ಮಿಲೆಟ್ ಇಯರ್ ಅಂತ ಡಿಕ್ಲರೇಷನ್ ಸಹ ಮಾಡಿದ್ದಾರೆ. ಸೊ ಆ ಒಂದು ಡಿಕ್ಲರೇಷನ್ಗೆ ಭಾರತದ ಕಾಂಟ್ರಿಬ್ಯೂಷನ್ ಸಹ ನಾವು ಕಾಣ್ಬೋದು. ಅಂದರೆ ಇದರ ಒಂದು ಇಂಪಾರ್ಟೆನ್ಸನ್ನು ಹೇಳ್ತಾ ಇದೆ. ಅಂದರೆ ಗ್ಲೋಬಲ್ ಲೆವೆಲಲ್ಲಿ ಭಾರತ ಈ ಒಂದು ಫುಡ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡೋದ್ರಲ್ಲಿ ಎಷ್ಟು ಮಟ್ಟಿಗೆ ತನ್ನ ಒಂದು ಹಾತನ್ನು ತೋರಿಸ್ತಾ ಇದೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಆ್ಯಂಡ್ ಕ್ವಶನ್ ಏನು ಮಾಡ್ತಾ ಇದ್ದಾರೆ ಅಂದರೆ ಆಥರ್ ಅವರು, ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಗ್ಲೋಬಲ್ ಹಂಗರನ್ನು ಅಥವಾ ಫುಡ್ ಸೆಕ್ಯೂರಿಟಿ ಕಂಟೆಕ್ಸ್ಟನ್ನು ಅಡ್ರೆಸ್ ಮಾಡ್ತಾ ಇದ್ವಿ, ರೈಟ್? ಸೊ ಫುಡ್ ಸೆಕ್ಯೂರಿಟಿಯನ್ನು ಅಡ್ರೆಸ್ ಮಾಡ್ತಾ ಇದ್ದೀವಿ. ಆದರೆ ಈ ಒಂದು ಫುಡ್ ಸೆಕ್ಯೂರಿಟಿಯನ್ನು ಅಡ್ರೆಸ್ ಮಾಡೋದರಲ್ಲಿ ನಾವು ನ್ಯೂಟ್ರಿಷನ್ ಕ್ವಾಲಿಟಿಯನ್ನು ಅಥವಾ ಕ್ವಾಲಿಟಿ ವೈಸ್ ಇರೋದಂತ ನ್ಯೂಟ್ರಿಷನ್ನ ಅಡ್ರೆಸ್ ಮಾಡ್ತಾ ಇದ್ವಾ, ನ್ಯೂಟ್ರಿಷನ್ ಸೆಕ್ಯೂರಿಟಿಯನ್ನು ನಾವು ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆನಾ ಅಂತ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಆರ್ಟಿಕಲ್ ನಡೆಯಲ್ಲಿ ಗ್ಲೋಬಲ್ ಹಂಗರನ್ನು ನಾವು ಭಾರತದ ಮುಖಾಂತರ ಎಷ್ಟು ಮಟ್ಟಿಗೆ ಎನ್ಶೋರ್ ಮಾಡ್ಬೋದು ಅಂದರೆ ಲರ್ನಿಂಗ್ ಫ್ರಮ್ ಇಂಡಿಯಾ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನ ಹರಿಸುವಂಥದ್ದು. ಪ್ರೆಸೆಂಟ್ ಕಂಟೆಕ್ಸ್ಟ್ ನಡಿನಲ್ಲಿ ಅಂಡರ್ ನರಿಶ್ಮೆಂಟ್ ಕಂಡೀಷನನ್ನು ನಾವು ನೋಡಿದಾಗ 2024ರ ಒಂದು ಡೇಟಾವನ್ನು ನೋಡಿದ್ರೆ 673 ಮಿಲಿಯನ್, ಅಂದರೆ ಒಟ್ಟಾರೆಯಾಗಿ ನೋಡೋದಾದರೆ 8.2% ಅಂತ ಹೇಳ್ಬೋದು. ಓಕೆ, 673 ಮಿಲಿಯನ್ ಇರುವಂಥದ್ದು 688 ಮಿಲಿಯನ್ ಆಗಿದೆ. ಇದು 2023ರಿಂದ 2024ರ ಡೇಟಾ. ಸೊ ನೀವು ಇಲ್ಲಿ ಕಾಣ್ಬೋದು. ಸೊ ಅಂಡರ್ ನರಿಶ್ಮೆಂಟ್ ಕಂಡೀಷನ್ ಏನಿದೆಯಲ್ಲ ಕಡಿಮೆ ಆಗ್ತಾ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಸೊ ಮೊದಲು ನರಿಶ್ಮೆಂಟ್ ಇರಲಿಲ್ಲ, ಬಟ್ ಆದರೂ ನೀವು ಗಮನ ಹರಿಸಿದ್ದಾದರೆ ಅಷ್ಟೊಂದು ಡ್ರಾಸ್ಟಿಕ್ ಚೇಂಜಸನ್ನು ನಾವಿಲ್ಲಿ ಕಾಣ್ತಾ ಇಲ್ಲ. ಎಸ್, ಇಂಪ್ರೂವೈಸೇಷನ್ ಆಗ್ತಾ ಇದೆ, ಬಟ್ ಪ್ರೀ ಪ್ಯಾಂಡಮಿಕ್ ಲೆವೆಲನ್ನು ಕಂಪೇರ್ ಮಾಡಿದಾಗ ಟ್ರೆಂಡ್ ಇಂಪ್ರೂವ್ ಆಗ್ತಾ ಇದೆ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಭಾರತದ ಒಂದು ಕಾಂಟ್ರಿಬ್ಯೂಷನನ್ನು ನೋಡೋದಾದರೆ, ಅದರಲ್ಲೂ ಅಂಡರ್ ನರಿಶ್ಮೆಂಟ್ಗೆ ಸಂಬಂಧಪಟ್ಟಂತೆ ಭಾರತದ ಒಂದು ಕಾಂಟ್ರಿಬ್ಯೂಷನನ್ನು ನೋಡೋದಾದರೆ 2020 ಮತ್ತು 2022ರ ಡೇಟಾವನ್ನು ನೋಡಿದಾಗ 2024ರ ಒಂದು ಕಂಪ್ಯಾರಿಸನನ್ನು ಇವರು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ 14.3% ಇರುವಂಥದ್ದು 12% ಆಗಿದೆ. ಅಂದರೆ ಅಂಡರ್ ನರಿಶ್ಮೆಂಟ್ ಅಂತ ಏನು ಕನ್ಸಿಡರ್ ಮಾಡ್ತೀವಲ್ಲ, ಸೊ ನರಿಶ್ಮೆಂಟ್ ಸರಿಯಾಗಿ ಆಗ್ತಾಯಿದೆ, ಇಂಪ್ರೂವೈಸೇಷನ್ ಆಗ್ತಾ ಇದೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. 2% ವೇರಿಯೇಷನ್ ಆಗ್ತಾ ಇದೆ ಅಂತ. 30 ಮಿಲಿಯನ್ ಪೀಪಲ್ಗಳಿವತ್ತು ಹಂಗರ್ಗೆ ಸಂಬಂಧಪಟ್ಟಂತೆ ಇಂಪ್ರೂವೈಸೇಷನನ್ನು ಮಾಡ್ತಾ ಇದ್ದಾರೆ. ಬಟ್ ಇದು COVID-19 ಒಂದು ಡಿಸ್ಟ್ರಪ್ಷನನ್ನು ನಾವಿಲ್ಲಿ ಕಾಣುವಂಥದ್ದಂತ ಹೇಳ್ತಾ ಇದ್ದೀವಿ. ಸೊ ಇವಾಗ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಯಾವ ರೀತಿಯಾಗಿ ಟ್ರಾನ್ಸ್ಫಾರ್ಮೇಷನನ್ನು ಮಾಡಿದೆ ಅಂದರೆ ನಮ್ಮ ಒಂದು ಔಟ್ಕಮಿಂಗ್ಸ್, ಅಂದರೆ ಇಂಪಾರ್ಟೆಂಟ್ಲಿ ನಾವು ಹೇಗೆ ಪಾಲಿಸಿ ಮುಖಾಂತರ ಆಗಿರ್ಬೋದು, ಇಂಪ್ಲಿಮೆಂಟೇಷನ್ ಮುಖಾಂತರ ಚೇಂಜಸನ್ನು ಮಾಡಿದ್ದೀವಿ ಅಂತ. ಪರ್ಟಿಕ್ಯುಲರ್ಲಿ ಈ ಒಂದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮನ್ನು ಡಿಜಿಟಲೈಸೇಷನ್ ಮಾಡಿರೋದಾಗಿ ಗಮನ ಹರಿಸ್ತಾ ಇದ್ದೀವಿ. ಸೊ ಆಧಾರ್ ಎನೇಬಲ್ ಟಾರ್ಗೆಟಿಂಗ್ ಮಾಡೋದ್ರಿಂದ, ಈವನ್ ಬಯೋಮೆಟ್ರಿಕ್ ಅಥೆಂಟಿಫಿಕೇಷನ್ ಮಾಡೋದ್ರಿಂದ ಸೊ ಸರಿಯಾಗಿ ನಾವು ಬೆನಿಫಿಷರೀಸ್ಗೆ ರೀಚ್ ಆಗಲಿಕ್ಕೆ ಸಾಧ್ಯತೆ ಇದೆ. ಟೈಮ್ಲಿ ಬೇಸಿಸ್ ಮೇಲೆ ರಿಯಲ್ ಟೈಮ್ ಟ್ರ್ಯಾಕಿಂಗನ್ನು ನಾವು ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಡಿಜಿಟಲೈಸೇಷನ್. ಮತ್ತು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅನ್ನುವಂಥದ್ದನ್ನು ತರೋದ್ರಿಂದ ಮೈಗ್ರೆಂಟ್ ವರ್ಕರ್ಸ್ಗೆ ತುಂಬ ಹೆಲ್ಪ್ ಆಗುವಂಥ ಒಂದು ಯೋಜನೆಯನ್ನು ಸಹ ಸರ್ಕಾರ ಜಾರಿಗೆ ತಂದಿರೋದಾಗಿ ನಾವು ಕಾಣ್ತೀವಿ. ಇದರಿಂದ ನಿಯರ್ಲಿ 800+ ಮಿಲಿಯನ್ ಪೀಪಲ್ಗೆ ಬೇಕಾಗುವಂಥ ಒಂದು ಸಪೋರ್ಟನ್ನು ಮಾಡಿದೆ ಆಫ್ಟರ್ ದ ಪ್ಯಾಂಡಮಿಕ್ ಅಂತ ಹೇಳ್ತಾ ಇದ್ದೀವಿ. ಬಟ್ ಇದೇನೆಂದರೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ, ಬಟ್ ನ್ಯೂಟ್ರಿಷನ್ ಚಾಲೆಂಜ್ ಅಂತ ಬಂದಾಗ ಕ್ಯಾಲರೀಸ್ ಆಧಾರದ ಮೇಲೆ ಜನರಿಗೆ ಫುಡ್ ರೀಚ್ ಆಗ್ತಾ ಇದೆ. ಬಟ್ ಏನಂದರೆ ಇವಾಗ ನ್ಯೂಟ್ರಿಷನ್ ಕ್ವಾಲಿಟಿ ಎನ್ಶೋರ್ ಆಗ್ತಾ ಇದೆನಾ, ನ್ಯೂಟ್ರಿಷನ್ ಸೆಕ್ಯೂರಿಟಿನ ನಾವು ಎನ್ಶೋರ್ ಮಾಡ್ತಾ ಇದ್ದೇವಾ, ಇದು ಇನ್ಎಡಿಕ್ವೆಸಿಯನ್ನು ತೋರಿಸ್ತಾ ಇದೆ ಅಂತ ಗಮನ ಹರಿಸುವಂಥದ್ದು. ಸೊ ನ್ಯೂಟ್ರಿಷನ್ ಆಸ್ಪೆಕ್ಟ್ನ ಆಧಾರದ ಮೇಲೆ ನಾವು ನೋಡಿದಾಗ ಇನ್ಅಡಿಕ್ವೇಟ್ ಇದೆ, ಕ್ವಾಲಿಟಿ ವೈಸ್ ನಾವು ಸರಿಯಾಗಿ ರೀಚ್ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಕನ್ಸರ್ನ್ ಇದೆ. ಸೊ ಹೆಲ್ದಿ ಡಯಟ್ ಅಫೋರ್ಡೆಬಲ್ ಕಂಡೀಷನನ್ನು ನೋಡೋದಾದರೆ ಮೋರ್ ದೆನ್ 60%ಗೆ ಹೆಲ್ದಿ ಡಯಟ್ ಸಿಗ್ತಾ ಇಲ್ಲ. ಅನ್ಅಫೋರ್ಡೆಬಲ್ ಆಗಿರುವಂಥ, ಪರ್ಚೇಸ್ ಮಾಡದೇ ಇರುವಂಥ ಕಂಡೀಷನ್ನ ಭಾರತದಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂತ. ಫಾರ್ ಎಕ್ಸಾಂಪಲ್ ಫ್ರೂಟ್ಸು, ವೆಜಿಟೇಬಲ್, ಪಲ್ಸಸ್, ಆ್ಯನಿಮಲ್ ಸೋರ್ಸಸ್ ಇವೆಲ್ಲ ಕೆಲವೊಂದಿಷ್ಟು ವೈಟಮಿನ್ಸ್ಗಳನ್ನು ಅಥವಾ ಇಂಪಾರ್ಟೆಂಟ್ ಪ್ರೋಟೀನ್ಸ್ಗಳನ್ನು ಪ್ರೊವೈಡ್ ಮಾಡುತ್ತೆ. ಸೊ ಕೇವಲ ನಾವು ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಮಿಲೆಟನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂತ ಗಮನ ಹರಿಸ್ತಾ ಇದ್ದೀವಿ. ಸೊ ಈವನ್ ಶಾಲೆಗಳಲ್ಲೂ ಸಹ ಮಕ್ಕಳಿಗೆ PM ಪೋಷಣ್ ಆಗಿರ್ಬೋದು, ICDS ಇದು ಚಿಲ್ಡ್ರನ್ಗೆ ಸಂಬಂಧಪಟ್ಟಂಥ ಒಂದು ಇಂಟಿಗ್ರೇಟೆಡ್ ಯೋಜನೆ ಆಗಿದೆ. ಸೊ ಇದರಲ್ಲಿ ನಿಯರ್ಲಿ ಲೆಸ್ ದೆನ್ 6 ಇಯರ್ಸ್ ಇರ್ತಕ್ಕಂಥ ಮಕ್ಕಳಿಗೆ ಫುಡ್ಡನ್ನು ಒದಗಿಸುವಂಥ ಒಂದು ಕಾರ್ಯವನ್ನು ಮಾಡುತ್ತೆ. ಈವನ್ PM ಪೋಷಣದಲ್ಲೂ ಸಹ ಶಾಲೆಯಲ್ಲಿ ಮಕ್ಕಳಿಗೆ ಫುಡ್ಡನ್ನು ಕೊಡುವಂಥದ್ದಾಗಲಿ. ಸೊ ಈ ರೀತಿಯಾಗಿ ನಾವು ಲಾರ್ಜ್ ಕ್ವಾಂಟಿಟಿನಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ, ಬಟ್ ಬರ್ಡನ್ ಏನಿದೆ ಅಂತಂದರೆ ನ್ಯೂಟ್ರಿಷನ್ ಆಸ್ಪೆಕ್ಟ್ ಇದೆ. ಸೊ ಅದರ್ ಪ್ರಾಬ್ಲಮ್ಗಳಂತಂದರೆ ಇವಾಗ ಹಂಗರ್ ಡಿಕ್ಲೈನ್ ಆಗ್ತಾ ಇದೆ, ಅದ್ರ ಜೊತೆಗೆ ಮಾಲ್ ನ್ಯೂಟ್ರಿಷನ್, ಒಬೆಸಿಟಿ, ಮೈಕ್ರೋ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ. ಸೊ ನ್ಯೂಟ್ರಿಯೆಂಟ್ಸ್ಗಳ ಒಂದು ಡೆಫಿಷಿಯನ್ಸಿ ಇತ್ತಂದರೆ ಅದನ್ನು ನಾವೇನಂತ ಹೇಳ್ತೀವಿ, ನಾರ್ಮಲಿ ಹಿಡನ್ ಹಂಗರ್ ಅಂತ
ಕರಿತೀವಿ. ಓಕೆ, ಹಿಡನ್ ಹಂಗರ್ಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಇವಾಗ ಅಗ್ರಿ ಫುಡ್ ಸಿಸ್ಟಮಲ್ಲಿ ಟ್ರಾನ್ಸ್ಫಾರ್ಮೇಷನ್ ಒಂದು ಅವಶ್ಯಕತೆ ಇದೆ ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ನಾವು ನ್ಯೂಟ್ರಿಷನ್ ಲೆವೆಲ್ ಇರ್ತಕ್ಕಂಥ ಫುಡ್ಡನ್ನು, ನ್ಯೂಟ್ರಿಷನ್ ಹೊಂದಿರತಕ್ಕಂಥ ರಿಚ್ ಫುಡ್ಡನ್ನು ಪ್ರೊವೈಡ್ ಮಾಡಬೇಕು, ಅದು ಅಫೋರ್ಡೆಬಲ್ ಇರುವಂಥ ಒಂದು ಕಂಡೀಷನನ್ನು ಕ್ರಿಯೇಟ್ ಮಾಡಬೇಕು ಅಂತ ಆಥರ್ ಅವ್ರು ಹೇಳ್ತಾ ಇದ್ದಾರೆ. ಈವನ್ ಏನಾಗುತ್ತೆ, ನಮ್ಮ ಒಂದು ಅಗ್ರಿಕಲ್ಚರ್ ಸಿಸ್ಟಮ್ನಲ್ಲಿ ಪ್ರಾಬ್ಲಮ್ ಏನಂತಂದರೆ, ನಾವು ಪ್ರೊಡಕ್ಷನ್ ಏನೋ ಮಾಡ್ತೀವಿ, ಬಟ್ ಅದನ್ನು ಪ್ರೊಸೆಸಿಂಗ್ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚು ಪ್ರೊಸೆಸ್ ಆಗೋದಿಲ್ಲ ಅಂತ ನಾವು ಗಮನ ಹರಿಸ್ತಾ ಇದ್ವಿ. ಲಾಂಗ್ ಟರ್ಮಲ್ಲಿ ಅದನ್ನು ಯುಟಿಲೈಸ್ ಮಾಡ್ತಕ್ಕಂಥ ಒಂದು ಸ್ಟೋರೇಜ್ ಕೆಪಾಸಿಟಿ ಆಗಿರ್ಬೋದು. ಕೆಲವೊಂದಿಷ್ಟು ಫುಡ್ ಕ್ರಾಪ್ಸ್ಗಳಿಗೆ ಕೋಲ್ಡ್ ಸ್ಟೋರೇಜ್ನ ಒಂದು ಅವಶ್ಯಕತೆ ಇರುತ್ತೆ. ವೆದರ್ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇರುತ್ತೆ, ಸೀಸನ್ನ ಒಂದು ಆಧಾರದ ಮೇಲೆ ನಾವು ಫುಡ್ ಸ್ಟೋರೇಜ್ ಮೇಲೆ ಫೋಕಸ್ ಮಾಡುವಂಥದ್ದಾಗಿರುತ್ತೆ. ಹಾಗಾಗಿ ನಾವಿಲ್ಲಿ ಪರ್ಟಿಕ್ಯುಲರ್ಲಿ ಪೋಸ್ಟ್ ಹಾರ್ವೆಸ್ಟ್ನಿಂದ ಆಗ್ತಾ ಇರುವಂಥ ಒಂದು ತೊಂದರೆಯನ್ನು ನಿಯರ್ಲಿ ನೋಡಿ 13% ಓಕೆ, ಇದನ್ನು ರೆಡ್ಯೂಸ್ ಆಗೋಕ್ಕೆ ಒಂದು ಡಿಜಿಟಲೈಸೇಷನ್ ಸಪೋರ್ಟ್ ಆಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಇದು ಔಟ್ಕಮ್ ಅಂದರೆ, ಸೊ 13% ಆಫ್ ದ ಹಾರ್ವೆಸ್ಟ್ ಫುಡ್ ಲಾಸಸನ್ನು ನಾವು ಯಾವುದರಿಂದ ರೆಡ್ಯೂಸ್ ಮಾಡ್ಬೋದು ಅಂತಂದರೆ, ಕೋಲ್ಡ್ ಚೈನ್ ಆಧಾರದ ಮೇಲೆ ಹಾಗೂ ಡಿಜಿಟಲ್ ಲಾಜಿಸ್ಟಿಕ್ನ ಆಧಾರದ ಮೇಲೆ ರೆಡ್ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ಈವನ್ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಒಂದು ಇಂಪಾರ್ಟೆನ್ಸನ್ನು ಸಹ ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಟೈಮ್ ಇಲ್ಲಿ ಸೆಲ್ ಮಾಡ್ತಾ ಇರ್ತಾರಲ್ಲ, ಆ ಒಂದು ಕಂಟೆಕ್ಸ್ನಲ್ಲಿ ಇಲ್ಲಿ ಫಾರ್ಮಲೈಸೇಷನ್ ಮಾಡಬೇಕು, ಸರಿಯಾದಂಥ ಮೂಲ ಸೌಕರ್ಯವನ್ನು ಇಲ್ಲಿ ಒದಗಿಸಬೇಕು. ಈವನ್ ವುಮನ್ ಲೆಡ್ ಎಂಟರ್ಪ್ರೈಸಸ್ ಆಗಿರ್ಬೋದು, ಕ್ಲೈಮೇಟ್ ರೆಸಿಲಿಯಂಟ್ ಕ್ರಾಪ್ಸ್ ಅಂತಂದರೆ ಮಿಲೆಟ್ಸ್, ಈ ರೀತಿಯಾಗಿ ಸೊ ಕ್ಲೈಮೇಟ್ ಅಂದರೆ ಡ್ರಾಟ್ ಕಂಡೀಷನ್ ಅಡಿನಲ್ಲೂ ಸಹ ಇರಿಗೇಷನ್ ಫೆಸಿಲಿಟಿ ಇಲ್ಲ ಅಂದ್ರೂ ಸಹ ಬೆಳಲಿಕ್ಕೆ ಸಹಕಾರಿ ಆಗ್ತಕ್ಕಂಥ ಕ್ರಾಪ್ಗಳನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು ಅನ್ನೋಂಥದ್ದಾಗಲಿ. ಆಮೇಲೆ ಸರ್ಕಾರದ ಯೋಜನೆಗಳು ಕೆಲವೊಂದಿಷ್ಟು ಅಗ್ರಿ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸ್ಬೋದು. ಅಗ್ರಿ ಸ್ಟಾಕ್ ಆಗಿರ್ಬೋದು, ಈ ನ್ಯಾಮ್ ಅಂತ ಹೇಳ್ತೀವಿ, ಈವನ್ ಜಿಯೋ ಸ್ಪೇಷಿಯಲ್ ಡೇಟಾ ಆಗಿರ್ಬೋದು, ಇವುಗಳನ್ನೆಲ್ಲ ಕನ್ಸೋಲ್ಟೇಷನ್ ಮಾಡೋದ್ರ ಮುಖಾಂತರ ಪ್ರೊಡ್ಯೂಸ್ ಆಗಿರುವಂಥ ಒಂದು ಫುಡ್ ಇವತ್ತು ಮಾರ್ಕೆಟಲ್ಲಿ ಎಕ್ಸಸ್ ಇರುವಂತೆ ನೋಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊ ಗ್ಲೋಬಲ್ ರೋಲ್ ನಲ್ಲಿ ಭಾರತದ ಒಂದು ಕಾಂಟ್ರಿಬ್ಯೂಷನ್ ಏನಿದೆ, ಇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇಂಪಾರ್ಟೆಂಟ್. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಡಿನಲ್ಲಿ ಪರ್ಟಿಕ್ಯುಲರ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 2 ನಮ್ಗೆ ಏನು ಹೇಳುತ್ತೆ ಅಂದರೆ, ಝೀರೋ ಹಂಗರ್ಗೆ ಸಂಬಂಧಪಟ್ಟಂತೆ ಒಂದು ಡಿಸ್ಕಷನನ್ನು ಮಾಡುತ್ತೆ. ಝೀರೋ ಹಂಗರ್ ರಿಲೇಟೆಡ್ ಇರುವಂಥ ಇಶ್ಯೂನ ಅಡ್ರೆಸ್ ಮಾಡೋದ್ರಲ್ಲಿ ಭಾರತದ ಒಂದು ಕಾಂಟ್ರಿಬ್ಯೂಷನನ್ನು ಕಾಣ್ಬೋದು. ಸೊ ನಾವು ಇವಾಗ ಸ್ವಲ್ಪ ಪಾಸಿಟಿವಿಟಿಯನ್ನು ತೋರಿಸಲಿಕ್ಕೆ ಸಾಧ್ಯತೆ ಇದೆ. ಗ್ಲೋಬಲ್ ಲೆವೆಲ್ನ ಒಂದು ಕಂಟೆಕ್ಸ್ಟನ್ನು ನೋಡಿದಾಗ ಅಂಡರ್ ನರಿಶ್ಮೆಂಟ್ ಏನಿದೆಲ್ಲ ಸ್ವಲ್ಪ ಬದಲಾವಣೆ ಆಗಿದೆ. ಸೊ ಡಿಜಿಟಲ್ ಗವರ್ನೆನ್ಸನ್ನು ಮಾಡಿದ್ವಿ, ಫುಡ್ ಡಿಸ್ಟ್ರಿಬ್ಯೂಷನ್ ಸರಿಯಾಗಿ ಮಾಡ್ತಾ ಇದ್ದೀವಿ, ನ್ಯೂಟ್ರಿಷನ್ ಸೆನ್ಸಿಟಿವ್ ಅಗ್ರಿಕಲ್ಚರನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅನ್ನೋದನ್ನು ಗಮನ ಹರಿಸ್ತಾ ಇದ್ವಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಇವರು ಅಡ್ರೆಸ್ ಮಾಡ್ತಾ ಇರೋದು ಫುಡ್ ಸೆಕ್ಯೂರಿಟಿಯ ಒಂದು ಕನ್ಸರ್ನನ್ನು ನಾವು ನ್ಯೂಟ್ರಿಷನ್ ಸೆಕ್ಯೂರಿಟಿಗೆ ಶಿಫ್ಟ್ ಮಾಡಬೇಕು ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಹಾಗಾಗಿ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 2 ಅಲ್ಲಿ ಬೈ 2030 ಇದನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇಷ್ಟು ನಮಗೆ GS ಪೇಪರ್ 2 ನಡಿನಲ್ಲಿ ಹೆಲ್ತ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟ್ಸ್ ಆಗಿರ್ಬೋದು, ಅಥವಾ ನೀವು ಅಗ್ರಿಕಲ್ಚರ್ ರಿಲೇಟೆಡ್ ಇರುವಂಥ ಇಶ್ಯೂಸನ್ನು ಅಡ್ರೆಸ್ ಮಾಡುವಾಗ ಸೊ ಈ ರೀತಿಯಾಗಿ ನಾವು ಹೇಗೆ ಎಫೆಕ್ಟಿವ್ ಆಗಿ ಅಗ್ರಿಕಲ್ಚರಲ್ಲಿರುವಂಥ ಒಂದು ರಿಫಾರ್ಮ್ಸನ್ನು ಮಾಡೋದ್ರ ಮುಖಾಂತರ, ಪ್ರೊಡಕ್ಷನ್ ಮುಖಾಂತರ ಮಾಡೋದ್ರ ಮುಖಾಂತರ ಅಂಡರ್ ನರಿಶ್ಮೆಂಟನ್ನು ಅಡ್ರೆಸ್ ಮಾಡಿವಿ. ದೆರ್ ಈಸ್ ಅ ನೀಡ್ ಫಾರ್ ನ್ಯೂಟ್ರಿಷನ್ ಸೆಕ್ಯೂರಿಟಿ ಅನ್ನೋದನ್ನು ನೀವು ಬರಿಬೋದು. ಸೊ ಇದು ಬೇನ್ಸ್ ಪರ್ಸ್ಪೆಕ್ಟಿವ್ ನಿಮಗೆ ಸಹಕಾರಿ ಆಗುವಂಥದ್ದು. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸೋದಾದರೆ, ಇಲ್ಲಿ ನೋಡ್ಬೋದು ವಾಟ್ ಟ್ರೂ ಎಂಪವರ್ಮೆಂಟ್ ಆಫ್ ವುಮನ್ ಎಂಟೇಲ್ಸ್ ಅಂತ ನೋಡ್ತಾ ಇದ್ದೀವಿ. GS ಪೇಪರ್ 1 ಹಾಗೂ 2 ನಡಿನಲ್ಲಿ ಜನರಲಿ ಸೊಸೈಟಿ ಆಸ್ಪೆಕ್ಟ್ಸ್ ಆಗಿರ್ಬೋದು, ವುಮೆನ್ ರಿಲೇಟೆಡ್ ಇಶ್ಯೂಸ್ನಲ್ಲಿ ಈ ಒಂದು ಆರ್ಟಿಕಲನ್ನು ನಾವು ಗಮನ ಹರಿಸುವಂಥದ್ದು. ಆಥರ್ ಅವರು ಎಂಫಸಿಸ್ ಮಾಡೋದ್ರ ಪ್ರಕಾರ, ಇವಾಗ ರೀಸೆಂಟಾಗಿ ಒಂದು ಪ್ರಜ್ವಲ್ ರೇವಣ್ಣ ಅವ್ರ ರಿಲೇಟೆಡ್ ಇರ್ತಕ್ಕಂಥ ಕೇಸ್ ಇದೆಯಲ್ಲ ಕರ್ನಾಟಕದಲ್ಲಿ, ಆವಾಗ ಅವರು ಪನಿಷ್ಮೆಂಟ್ ಆಗಿದೆ. ಸೊ ಹಾಗಾಗಿ ವಿಕ್ಟಿಮ್ ಮಹಿಳೆ ಇರ್ತಾರಲ್ಲ, ಆ ಒಂದು ವಿಕ್ಟಿಮ್ ಮಹಿಳೆಯನ್ನು ನಾವು ಎಷ್ಟು ಮಟ್ಟಿಗೆ ರಿಕಗ್ನೈಸೇಷನನ್ನು ಮಾಡ್ತಾ ಇದ್ದೀವಿ ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ವುಮನ್ ಎಂಪವರ್ಮೆಂಟ್ ಅಂದಾಗ ಏನಂತ ನಾವು ಕನ್ಸಿಡರ್ ಮಾಡ್ತೀವಿ, ಇವಾಗ ಪೊಲಿಟಿಕಲ್ ಕರಿಯರ್ನಲ್ಲಿ ಎಷ್ಟು ಜನ ಮಹಿಳೆಯರು ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ, ಅಥವಾ CEO ಆಗಿ ಎಷ್ಟು ಜನ ಇದ್ದಾರೆ, ಅಥವಾ ಇವಾಗ ಡಿಫೆನ್ಸ್ ಸೆಕ್ಟರ್ನಲ್ಲಿ ಎಷ್ಟಿದೆ, ಅಂದರೆ ಟಾಪ್ ಪ್ರಯಾರಿಟಿ ಅಂದರೆ ಹೈಯೆಸ್ಟ್ ಅವರು ಒಂದು ಸೆಕ್ಟರ್ನಲ್ಲಿ ರೀಚ್ ಆಗಿದ್ದಾರೆ, ಅಚೀವ್ಮೆಂಟನ್ನು ಮಾಡಿದ್ದಾರೆ ಅಂದಾಗ ನಾವು ವುಮನ್ ಎಂಪವರ್ ಆಗಿದ್ದಾರೆ ಅಂತ ಗಮನ ಹರಿಸ್ತಾ ಇದ್ದೀವಿ. ಸೊ ಅದರ್ ಆ್ಯಂಗಲ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಆರ್ಡಿನರಿ ವುಮೆನ್ನು ಸಹ ಎಷ್ಟೊಂದು ಚಾಲೆಂಜಸನ್ನು ಫೇಸ್ ಮಾಡ್ತಾ ಇದ್ದಾರೆ ಅಲ್ವಾ. ಫಾರ್ ಎಕ್ಸಾಂಪಲ್ ಇದರಲ್ಲಿ ನಾವು ತೆಗೆದುಕೊಳ್ಳೋದಾದರೆ, ಇವಾಗ ವಿಕ್ಟಿಮ್ ಮಹಿಳೆಯನ್ನು ನಾವು ಸೊಸೈಟಿನಲ್ಲಿ ಯಾವ ರೀತಿಯಾಗಿ ರಿಕಗ್ನೈಸೇಷನ್ ಮಾಡ್ತಾ ಇದ್ದೀವಿ, ಅಥವಾ ಸರ್ಕಾರ ಅವರು ಮತ್ತೆ ವಾಪಸ್ ನಾರ್ಮಲ್ ಆಗಲಿಕ್ಕೆ ಯಾವ ರೀತಿಯಾದಂಥ ಒಂದು ಫೋಕಸನ್ನು ಮಾಡ್ತಾ ಇದ್ದಾರೆ. ವುಮನ್ ಎಂಪವರ್ಮೆಂಟ್ ನಾವು ಅಂದಾಗ ಕೇವಲ ಸೆಕ್ಟರ್ ವೈಸ್ ಅಚೀವ್ಮೆಂಟ್ ಅಂತ ಅಷ್ಟೇ ಅಲ್ಲ, ಸೊ ಆರ್ಡಿನರಿ ವುಮೆನನ್ನು ಯಾವ ರೀತಿಯಾಗಿ ಫೋಕಸ್ ಮಾಡ್ತಾ ಇದ್ದೀವಿ ಅಂತ ಈ ಆರ್ಟಿಕಲಲ್ಲಿ ಡೈಮೆನ್ಷನ್ನ ಕವರ್ ಮಾಡ್ತಾ ಇದ್ದಾರೆ. ಸೊ ಇವ್ರಿಗೆ ಬೇಕಾಗುವಂಥ ಕೆಲವೊಂದಿಷ್ಟು ಫೆಸಿಲಿಟೀಸನ್ನು ಕೊಡಬೇಕು ಅಂತ ಗಮನ ಹರಿಸುವಂಥದ್ದು. ಪರ್ಟಿಕ್ಯುಲರ್ಲಿ
ನಾವು ಕೇವಲ ಸೆಕ್ಟರ್ ವೈಸ್ ಅಷ್ಟೇ ನಾವು ನೋಡೋದಲ್ಲ, ಪೊಲಿಟಿಷಿಯನ್ಸ್ ಆಗಿದ್ದಾರೆ, CEOs, ಎಂಟರ್ಪ್ರಿನರ್ಸ್ ಆಗಿದ್ದಾರೆ ಅನ್ನೋದಲ್ಲ. ಆರ್ಡಿನರಿ ವುಮೆನ್ಸ್ಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ನನ್ನು ಸಹ ಅಡ್ರೆಸ್ ಮಾಡಬೇಕಾಗುತ್ತೆ. ಅವರ ಒಂದು ಸರ್ವೈವಲ್ ಹಾಗೂ ಜಸ್ಟಿಸನ್ನು ಪ್ರೊವೈಡ್ ಮಾಡುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ನೋಡಿ ಇಲ್ಲಿ ಏನು ಚಾಲೆಂಜಸ್ಗಳಿರ್ತವೆ ಅವ್ರಿಗೆ. ಫಾರ್ ಎಕ್ಸಾಂಪಲ್ ಇವಾಗ ಸೋಷಿಯಲ್ ಸ್ಟಿಗ್ಮಾ ಇರುತ್ತೆ, ಅವರು ಅನ್ಎಂಪ್ಲಾಯ್ಡ್ ಇರ್ತಾರೆ. ಸೊ ಅಗೇನ್ ಅವರು ಒಂದು ಎಂಪ್ಲಾಯ್ಮೆಂಟ್ ಕಂಡೀಷನನ್ನು ಸಹ ಲೂಸ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆಫೀಸಲ್ಲಿ ಅವರು ವಾಪಸ್ ಹೋಗೋಕ್ಕಾಗದೇ ಇರುವಂಥ ಕಂಡೀಷನ್ಸ್ ಇರುತ್ತೆ. ಸೊ ಫೈನಾನ್ಷಿಯಲ್ ಸ್ಟೆಬಿಲಿಟಿಯೂ ಸಹ ಲಾಸ್ ಆಗುತ್ತೆ. ಇವೆಲ್ಲ ತೊಂದರೆಗಳನ್ನು ಆ ಮಹಿಳೆ ಫೇಸ್ ಮಾಡಬೇಕಾಗತ್ತೆ. ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಾಗತ್ತೆ, ಕ್ವಿಕ್ ಆಗಿ ಒಂದು ಸೊಲ್ಯೂಷನ್ಸನ್ನು ತೆಗೆದುಕೊಳ್ಬೇಕು. ಒಂದು ಸ್ಟ್ರಕ್ಚರಲ್ ರಿಫಾರ್ಮ್ಸ್ನ ಒಂದು ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಸ್ಟ್ರಕ್ಚರಲ್ ರಿಫಾರ್ಮ್ಸು ಒಂದು ಅವಶ್ಯಕತೆಯನ್ನು ತೋರಿಸುತ್ತೆ ಅಂತ. ಸೊ ಯಾವ ರೀತಿಯಾಗಿ ಇವಾಗ ಸ್ಟೇಟ್ ಏನು ಮಾಡಬೇಕು, ಈ ಸರ್ವೈವರ್ ಏನಿರ್ತಾರಲ್ಲ ಅವ್ರಿಗೊಂದು ಫಂಡಿಂಗನ್ನು ಮಾಡಬೇಕು, ಅವ್ರಿಗೊಂದು ಕಾಂಪೆನ್ಸೇಷನ್ ಸ್ಕೀಮ್ ಅಂತ ತರಬೇಕು. ಪರ್ಟಿಕ್ಯುಲರ್ಲಿ ಯಾರು ವಿಕ್ಟಿಮ್ಸ್ ಇರ್ತಾರಲ್ಲ, ಸೊ ಈ ಒಂದು ವಿಕ್ಟಿಮ್ಸ್ಗೆ ಸಂಬಂಧಪಟ್ಟಂತೆ ಕಾಂಪೆನ್ಸೇಷನ್ ಸ್ಕೀಮನ್ನು ತರುವಂಥದ್ದಾಗಲಿ. ಜೊತೆಗೆ ನಾವು ಗಮನ ಹರಿಸೋದಾದರೆ ಇವಾಗ ಪರ್ಟಿಕ್ಯುಲರ್ಲಿ ಓಕೆ ಸರ್ವೈವರ್ಗೆ ಸಂಬಂಧಪಟ್ಟಂತೆ ಸ್ಟೇಟ್ನ ಆಧಾರದ ಮೇಲೆ ಸ್ಟೇಟ್ ಫಂಡೆಡ್ ಸರ್ವೈವರ್ ಕಂಪೆನ್ಸೇಷನ್ ಸ್ಕೀಮ್ ಅಂತ ತರಬೇಕಾಗುತ್ತೆ. ಸೊ ಇಲ್ಲಿ ನಾವು ಲೀಗಲ್ಲೇ ಒಂದು ಅವ್ರಿಗೋಸ್ಕರ ಒಂದು ಫಂಡನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇದರಿಂದ ಅವರು ವಾಪಸ್ ಅವರ ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ರೀಗೇನ್ ಮಾಡ್ಕೊಳ್ಳೋಕ್ಕಾಗಲಿ ಅಥವಾ ಸೊಸೈಟಿನಲ್ಲಿ ಅಗೇನ್ ಅವರು ವಾಪಸ್ ಬರಲಿಕ್ಕಾಗಲಿ ಸೊ ಸರಿಯಾದಂಥ ಒಂದು ಸ್ಟೆಬಿಲಿಟಿನ ಅವ್ರಿಗೆ ಪ್ರೊವೈಡ್ ಮಾಡ್ದಂಗೆ ಆಗುತ್ತೆ ಅಂತ. ಈವನ್ ಡೆಡಿಕೇಟೆಡ್ ಆಗಿರ್ತಕ್ಕಂಥ ಒಂದು ಲೀಗಲ್ ಏಡ್ ಸೆಲ್ಲನ್ನು ಸಹ ಇಲ್ಲಿ ಪ್ರೊವೈಡ್ ಮಾಡಬೇಕಾಗುತ್ತೆ ಅಂತ. ಸೊ ಅವ್ರಿಗೆ ಏನಾದರೂ ಲೀಗಲ್ ಅಡ್ವೈಸ್ ಅವಶ್ಯಕತೆ ಇರುವಂಥ ಸಂದರ್ಭದಲ್ಲಿ ವಿಕ್ಟಿಮ್ ಆಗಿರ್ತಾರಲ್ಲ ಅವ್ರಿಗೆ ಅವರಾಗೆ ಹೋಗಿ ಕೋರ್ಟ್ ಅಪ್ರೋಚ್ ಆಗಲಿ, ಅವ್ರು ಏನೇನು ಎಕ್ಸ್ಪೆನ್ಸಸ್ ಎಲ್ಲ ಮಾಡೋದ್ರ ಬದಲಾಗಿ ಸರ್ಕಾರ ಇಲ್ಲಿ ವಿಕ್ಟಿಮ್ ಆಗಿದೆ ಅಂತ ರಿಕಗ್ನೈಸ್ ಆದಮೇಲೆ ಅವ್ರಿಗೆ ಬೇಕಾಗಿರುವಂಥ ಒಂದು ಡೆಡಿಕೇಟೆಡ್ ಆಗಿರುವಂಥ ಲೀಗಲ್ ಏಡನ್ನು ನಾವು ಪ್ರೊವೈಡ್ ಮಾಡಬೇಕು ಅಂತ ಗಮನ ಹರಿಸ್ತಾ ಇದ್ದೀವಿ. ಈವನ್ ಎಂಪ್ಲಾಯ್ಮೆಂಟ್ ಪಾತ್ವೇಗೆ ಸಂಬಂಧಪಟ್ಟಂತೆಯೂ ಸಹ ಅವ್ರಿಗೆ ಬೇಕಾಗಿರುವಂಥ ಒಂದು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡಬೇಕು. ಸರ್ವೈವರ್ಗೆ ಸಂಬಂಧಪಟ್ಟಂತೆ ರಿಕಗ್ನೈಸೇಷನನ್ನು ಮಾಡಬೇಕಾಗುತ್ತೆ. ಅವ್ರಿಗೆ ಸೈಕಾಲಜಿಕಲ್ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೆಂಟಲ್ ಹೆಲ್ತ್ ತುಂಬ ಹಾಳಾಗಿರುತ್ತೆ. ಸೊ ಅವ್ರಿಗೇನು ಬೇಕಾಗಿರುವಂಥ ಒಂದು ಸಪೋರ್ಟ್, ಕೌನ್ಸಿಲಿಂಗ್ ಬೇಕಾಗಿರುತ್ತೆ. ಸಮ್ಟೈಮ್ಸ್ ರಿಹ್ಯಾಬಿಲಿಟೇಷನು ಸಹ ಮಾಡಬೇಕಾಗಿರುವಂಥ ಸ್ಥಿತಿಗತಿಗಳಿರ್ತವೆ. ಸೊ ಇದನ್ನೆಲ್ಲ ನಾವು ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದು ಇದು ಒಂದು ಅವರ ಹಕ್ಕು ಅಂತ ನಾವು ರಿಕಗ್ನೈಸೇಷನನ್ನು ಮಾಡಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ಮತ್ತು ಇಂಟರ್ನಲ್ ಕಮಿಟಿಯನ್ನು ಒಂದು ನಾವು ಸೆಟಪ್ ಮಾಡುವಂಥದ್ದಾಗಲಿ, ಸರ್ವೈವರ್ಗೆ ಬೇಕಾಗಿರುವಂಥ ಒಂದು ಇನ್ಸ್ಟಿಟ್ಯೂಷನಲೈಸ್ಡ್ ಮೆಕ್ಯಾನಿಸಮನ್ನು ಅವ್ರು ಬೇಕಾಗಿರತಕ್ಕಂಥ ಇನ್ಸ್ಟಿಟ್ಯೂಷನಲೈಸ್ಡ್ ಫ್ರೇಮ್ವರ್ಕ್ ಅಥವಾ ಸಪೋರ್ಟನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ಅವ್ರು ಏನು ಬ್ಯಾಟಲ್ನ ಫೇಸ್ ಮಾಡ್ತಾ ಇರ್ತಾರಲ್ಲ ಅವ್ರು ಬೇಕಾಗಿರುವಂಥ ಒಂದು ಲೀಗಲ್ ಏಡ್ ಅಂತ ನಾವು ಗಮನಿಸ್ಬೋದು. ಇದು ಫ್ಯೂಚರಿಸ್ಟಿಕ್ ಒಂದು ಐಡಿಯಾನ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ನಾವು ಆರ್ಡಿನರಿ ವುಮೆನನ್ನು ಅಥವಾ ವಿಕ್ಟಿಮ್ ಆಗಿರತಕ್ಕಂಥ ವುಮೆನನ್ನು ಫೋಕಸ್ ಮಾಡಬೇಕು. ಸೊ ಅವ್ರು ಇವಾಗ ಸ್ಟ್ರಾಂಗ್ ಆದರೆ ಮತ್ತೆ ಅವರು ಇಷ್ಟೆಲ್ಲ ಪ್ರಾಬ್ಲಮ್ ಆದಮೇಲೆ ಎದ್ದು ನಿಲ್ತಾರೆ ಅಂತಂದರೆ ಅದನ್ನು ನಾವು ರಿಯಲ್ ಎಂಪವರ್ಮೆಂಟ್ ಅಂತ ಅಡ್ರೆಸ್ ಮಾಡ್ಬೋದು ಅಂತ ಗಮನ ಹರಿಸ್ತಾ ಇದ್ವಿ. ಸೊ ಇದಕ್ಕೆ ನಮ್ಮ ಒಂದು ಸ್ಟೇಟ್ ರೋಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಟೇಟ್ ಯಾವ ರೀತಿಯಾಗಿ ಒಂದು ರಿಕಗ್ನೈಸೇಷನನ್ನು ಮಾಡುತ್ತೆ ಅಂತ ಗಮನ ಹರಿಸುವಂಥದ್ದು. ಇನ್ನು ಮುಂದಿನ ಆರ್ಟಿಕಲ್ ನಡಿನಲ್ಲಿ ಚೈನಾಸ್ EGOI ಬೂಮ್ ಕಿಲ್ಸ್ 6 ಮಿಲಿಯನ್ ಡಾಂಕೀಸ್ ಅ ಇಯರ್ ಅಂತ ಆರ್ಟಿಕಲನ್ನು ಗಮನ ಹರಿಸ್ತಾ ಇದ್ದೀವಿ. ಓಕೆ, ಸೊ ಈ ಒಂದು ಆರ್ಟಿಕಲ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸಲ್ಲಿ ನೀವು ಗಮನ ಹರಿಸ್ಬೋದು. ಅದರಲ್ಲೂ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ EGOI ಅನ್ನೋದು ಏನು ಅಂತಂದರೆ ನೀವು ಇಲ್ಲಿ ಗಮನ ಹರಿಸ್ಬೋದು. ಡಾಂಕಿಗಳಿಂದ ಒಂದು ಕಂಟೆಂಟನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಓಕೆ, ಚೈನಾದವರು ಮಾಡ್ತಾ ಇರುವಂಥ ಒಂದು ಎಕ್ಸ್ಟ್ರಾಕ್ಷನನ್ನು ಗಮನ ಹರಿಸ್ಬೋದು. ಸೊ ನೀವು ಇಲ್ಲಿ ಆರ್ಟಿಕಲ್ ನಡಿನಲ್ಲಿರುವಂಥ ಒಂದು ಇಮೇಜನ್ನು ಅಬ್ಸರ್ವ್ ಮಾಡಿದ್ದೆ ಆದರೆ ಈ ಒಂದು ಡಾಂಕಿ ಎಕ್ಸ್ಟಿಂಕ್ಟ್ ಆಗ್ತಾ ಇದೆ ಅಂತ ನಾವು ಕೆಲವೊಂದಿಷ್ಟು ಡೇಟಾಗಳು ಹೇಳ್ತಾರೆ. ಯುನೈಟೆಡ್ ನೇಷನ್ಸ್ ಡೇಟಾಬೇಸ್ ಆಗಿರ್ಬೋದು, ಜನರಲ್ ಅಡ್ಮಿನಿಸ್ಟ್ರೇಷನ್ ಆಫ್ ಕಸ್ಟಮ್ಸ್ ಆಫ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಇದರ ಒಂದು ಆಧಾರದ ಮೇಲೆ ಸೊ ಪರ್ಟಿಕ್ಯುಲರ್ಲಿ ಇವಾಗ ಒಂದು ರಿಪೋರ್ಟ್ ಇದೆ. ಡಾಂಕಿಗಳು ಸ್ಟೋಲನ್ ಆಗ್ತಾ ಇದೆ ಅಥವಾ ಅವುಗಳನ್ನು ಕಳುವು ಮಾಡ್ತಾ ಇದ್ದಾರೆ ಅಂತ ಒಂದು ರಿಪೋರ್ಟನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇದರ ಆಧಾರದ ಮೇಲೆ ನಾವಿಲ್ಲಿ ಗಮನ ಹರಿಸ್ಬೋದು ಪಾಪ್ಯುಲೇಷನ್ ಯಾವ ರೀತಿಯಾಗಿ ಡಿಕ್ಲೈನ್ ಆಗ್ತಾ ಇದೆ. ಡಾಂಕಿಯ ಒಂದು ಪಾಪ್ಯುಲೇಷನನ್ನು ನಾವು ಗಮನ ಹರಿಸೋದಾದ್ರೆ 1960 2020ಯಲ್ಲಿರ್ತಕ್ಕಂಥ ಕನ್ಸಿಡರೇಷನನ್ನು ನಾವಿಲ್ಲಿ ಗ್ರಾಫ್ನ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇದು ಚೈನಾವನ್ನು ಹೊರತುಪಡಿಸಿ ಬೇರೆ ಬೇರೆ ಕಡೆ ಯಾವ ರೀತಿಯಾದಂಥ ಡಿಕ್ಲೈನಿಂಗ್ ಕಂಡೀಷನ್ಸ್ ಇದೆ. ಸೊ ಅಂದರೆ ರೀಜನ್ ವೈಸನ್ನು ನಾವು ನೋಡಿದಾಗ ಚೈನಾ ಯಾವ್ಯಾವ ನೇಷನ್ಸಿಂದ ಇಂಪೋರ್ಟ್ ಮಾಡ್ಕೊತಾ ಇದೆ, ಇಷ್ಟೊಂದು ಡಿಕ್ಲೈನ್ ಆಗ್ತಾ ಇದೆ. ರೀಜನ್ ವೈಸ್ ಅದು ಎಷ್ಟು ಮಟ್ಟಿಗೆ ಇಂಪೋರ್ಟನ್ನು ಮಾಡ್ಕೋತಾ ಇದೆ ಅಂತ ಗಮನ ಹರಿಸುವಂಥದ್ದು. ಸೊ ಇದರ ಆಧಾರದ ಮೇಲೆ ಓಕೆ EGOI ಅಂತಕ್ಕಂಥದ್ದು ಈ ಒಂದು ಪರ್ಟಿಕ್ಯುಲರ್ಲಿ ಮೆಡಿಸಿನ್ ಇದು. ಓಕೆ, ಸೊ ಇದರ ಒಂದು ಡಿಮ್ಯಾಂಡ್ ಇನ್ಕ್ರೀಸ್ ಆಗೋದ್ರಿಂದ ಈ ಒಂದು ಟ್ರೆಡಿಷನಲ್ ಮೆಡಿಸಿನನ್ನು ಎದರಿಂದ ತೆಗೆದುಕೊಳ್ತಾರೆ ಅಂದರೆ ಡಾಂಕಿಯಲ್ಲಿರ್ತಕ್ಕಂಥ ಒಂದು ಜಿಲ್ಯಾಟಿನ್ ಅನ್ನುವಂಥ ಕಂಟೆಂಟ್ ಇರುತ್ತೆ. ಅದರ ಆಧಾರದ ಮೇಲೆ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ. ಈ ಒಂದು ಜಿಲ್ಯಾಟಿನನ್ನು ನಾವು ಏನಂದರೆ EGOI ಅಂತಕ್ಕಂಥ ಒಂದು ಕಂಟೆಂಟ್ ಅಂದರೆ ಇದ್ರ ನೇಮ್ ಕೊಟ್ಟಿದ್ದಾರೆ. ಈ ಜಿಲ್ಯಾಟಿನ್ನ ಮುಖಾಂತರ
ಈ ಒಂದು ಮೆಡಿಸಿನ್ ತಯಾರಾಗುತ್ತೆ ಅಂತ ಹೇಳ್ಬೋದು. ಸೊ ಇದರಿಂದ ಗ್ಲೋಬಲ್ ಲೆವೆಲಲ್ಲಿ ಒಂದು ಕ್ರೈಸಿಸನ್ನು ಕ್ರಿಯೇಟ್ ಅಂದರೆ ಕ್ವಶನನ್ನು ಕ್ರಿಯೇಟ್ ಮಾಡ್ತಾರೆ. ಇದು ಎಕಾಲಜಿಕಲಿ ಹಾರ್ಮನ್ನು ಕ್ರಿಯೇಟ್ ಮಾಡ್ತಾ ಇದೆ. ಈವನ್ ಇದು ಅನ್ಎಥಿಕಲ್ ಅನ್ನುವಂಥದ್ದಾಗಿ ಕಾಣ್ಬೋದು, ಎಥಿಕಲ್ ಪ್ರೊಸೆಸ್ ಆಗಿರ್ಬೋದು, ಆಮೇಲೆ ಸೋಷಿಯಲ್ ಎಕನಾಮಿಕ್ ಡೈಮೆನ್ಷನ್ಸನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಅಂದರೆ ಗ್ಲೋಬಲ್ ಲೆವೆಲಲ್ಲಿ ಕ್ವಶನ್ಸನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಸೊ ಪರ್ಟಿಕ್ಯುಲರ್ಲಿ ನೀವು ನೋಡ್ಬೋದು, ನಿಯರ್ಲಿ 6 ಮಿಲಿಯನ್ ಡಾಂಕೀಸನ್ನು ಒಂದು ವರ್ಷದಲ್ಲಿ ಕೊಲೆ ಮಾಡ್ತಾ ಇರುವಂಥ ಒಂದು ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದೀವಿ ಈ ಜಾಯ್ ಇಂಡಸ್ಟ್ರೀಸ್ಗೆ ಇದು ಪ್ರೊವೈಡ್ ಮಾಡುವಂಥ ಸಂದರ್ಭದಲ್ಲಿ. ಸೊ ಹಾಗಾಗಿ ಪ್ರಿಲಿಮ್ಸಲ್ಲಿ ನಾವು ಕ್ವಶನ್ಸನ್ನು ಇದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬೈ 2027 ನೋಡೋದಾದರೆ ಸೊ 6.8 ಮಿಲಿಯನ್, ಸೊ ಅಷ್ಟು ನಾವು ಪರ್ ಇಯರ್ನ ಆಧಾರದ ಮೇಲೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗೋದನ್ನು ಗಮನ ಹರಿಸ್ತಾ ಇದ್ದೀವಿ. ಸೊ ಇದರ ಆಧಾರದ ಮೇಲೆ ನಾವು ನೋಡೋದಾದರೆ ಈಗ ಪರ್ಟಿಕ್ಯುಲರ್ಲಿ ಡಾಂಕಿಗಳ ಪಾಪ್ಯುಲೇಷನ್ ಕಡಿಮೆ ಆಗಲಿಕ್ಕೆ ಇವ್ರು ಏನು ಮಾಡ್ತಾ ಇದ್ದಾರೆ, ಒಂದು ಮೆಡಿಸಿನ್ ಆಧಾರದ ಮೇಲೆ ಯುಟಿಲೈಸ್ ಮಾಡ್ಕೋತಾ ಇದ್ದಾರೆ. ಈವನ್ ಇಲ್ಲಿ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂದರೆ, ಬೇರೆ ಬೇರೆ ಕಂಟ್ರಿಗಳಲ್ಲಿ ಅವ್ರು ಇಂಪೋರ್ಟ್ ಮಾಡ್ಕೋತಾ ಇದ್ದಾರಲ್ಲ, ಬೇರೆ ಬೇರೆ ಕಂಟ್ರಿನಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋವಂಥ ಸಂದರ್ಭದಲ್ಲಿ ಅಲ್ಲಿ ಸ್ಟೋಲನ್ ಆಗ್ತಾ ಇದೆ ಅನ್ನೋದನ್ನು ಗಮನ ಹರಿಸ್ತಾ ಇದ್ವಿ. ಡಾಂಕಿಗಳ ಒಂದು ಸ್ಟೋಲನ್ ಕಂಡೀಷನ್ಸನ್ನು ನಾವು ಕಾಣ್ತಾ ಇದ್ದೀವಿ. ಬಿಕಾಸ್ ಅಷ್ಟು ಡಿಮ್ಯಾಂಡ್ ಇರೋದ್ರಿಂದ ಇಲ್ಲಿ ಬೇರೆ ರೀತಿಯಾದಂಥ ಸೈಡ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದ್ದಾವೆ ಅಂತ ಗಮನ ಹರಿಸ್ತಾ ಇದ್ವಿ. ಸೊ ಇದರ ಆಧಾರದ ಮೇಲೆ ನೀವು ಇಲ್ಲಿ ನೋಡ್ಬೋದು, ಗ್ಲೋಬಲ್ ಲೆವೆಲಲ್ಲಿ ಆಫ್ರಿಕಾನು ಸಹ ಸರಿಸುಮಾರು 51% ಹೈಟ್ಸನ್ನು ಚೈನಾ ಕಳಿಸ್ಕೊಡುತ್ತೆ. ಸೊ ಚೈನಾ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಕಂಡೀಷನ್ ಆಗಿರ್ಬೋದು. ಸೌತ್ ಅಮೇರಿಕಾ ನಾವು ಗ್ರಾಫಲ್ಲಿ ಏನು ನೋಡಿದ್ವಲ್ಲ, ಇದನ್ನೆಲ್ಲ ನಾವು ಇಲ್ಲಿ ಗಮನಿಸ್ಬೋದು. ಸೊ ಪರ್ಟಿಕ್ಯುಲರ್ಲಿ ಇವಾಗ ಆ್ಯನಿಮಲ್ ಕ್ರುಯಲ್ಟಿಗೆ ಸಂಬಂಧಪಟ್ಟಂಥ ಒಂದು ಝೋನೋಟಿಕ್ ಡಿಸೀಸ್, ಅಂದರೆ ಆ್ಯನಿಮಲಿಂದ ಮನುಷ್ಯನಿಗೆ ಹರಡ್ತಾ ಇರುವಂಥ ಒಂದು ಝೋನೋಟಿಕ್ ಡಿಸೀಸು ಸಹ ಇಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಗಮನ ಹರಿಸುವಂಥದ್ದು. ಸೊ ಇದರಿಂದ ಲೋಕಲ್ ಕಮ್ಯುನಿಟಿಗೂ ಇಂಪ್ಯಾಕ್ಟ್ ಆಗುತ್ತೆ. ಅಂದರೆ ಯಾವ ರೀತಿಯಾಗಿ ಚೈನಾಗಿದೆ ನೋಡಿ, ಇಲ್ಲಿ ಪರ್ಟಿಕ್ಯುಲರ್ ನಾವು ನೋಡೋದಾದರೆ ಒಂದು ಡಾಂಕಿಗಳಿಗೆ ಸಂಬಂಧಪಟ್ಟಂತೆ ಟ್ರಾನ್ಸ್ಪೋರ್ಟ್, ಫಾರ್ಮಿಂಗ್ ಆಗಿರ್ಬೋದು, ಲೈವ್ಲಿಹುಡ್ಗೆ ಸಂಬಂಧಿಸಿದಂಥ ಒಂದು ಇಶ್ಯೂವನ್ನು ಇಲ್ಲಿ ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಡಿಮ್ಯಾಂಡು ಸಹ ಇಲ್ಲಿ ಇನ್ಕ್ರೀಸ್ ಆಗಿದೆ. ಸೊ ಡಿಮ್ಯಾಂಡ್ ಇನ್ಕ್ರೀಸ್ ಆಗಿರೋದ್ರಿಂದ ಮೆಡಿಸಿನ್ಗೆ ಸಂಬಂಧಿಸಿದಂತೆ ಇದು ಆ್ಯನಿಮಲ್ ಮೇಲೆ ಒಂದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಮೇಜರ್ ಇಂಪ್ಲಿಕೇಶನ್ಸ್ ಏನಂದರೆ, ಒಂದು ಇಲ್ಲೀಗಲ್ ಟ್ರೇಡ್ ನಡೀತಾ ಇದೆ. ಈವನ್ ಥೆಫ್ಟ್ ಕಂಡೀಷನು ಸಹ ನಾವು ಕಾಣ್ತಾ ಇದ್ದೀವಿ. ಹೆಚ್ಚು ಜನ ಏನಾಗುತ್ತೆ ಅಂದರೆ ಇಲ್ಲಿ ಮಹಿಳೆಯರನ್ನೇ ಯೂಸ್ ಮಾಡ್ತಾರೆ. ಮಹಿಳೆಯರು ಏನು ಮಾಡ್ತಾರೆ, ಈ ಒಂದು ಡಾಂಕಿಯನ್ನು ಥೆಫ್ಟ್ ಮಾಡುವಂಥ ಆ್ಯಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಮಾಡ್ತಾ ಇರೋದನ್ನು ಗಮನಿಸಿ. ಬಿಕಾಸ್ ಆಫ್ ಅವ್ರದ್ದೇ ಬ್ಯಾಕ್ಗ್ರೌಂಡ್ ಅಥವಾ ಸೋಷಿಯೋ ಎಕನಾಮಿಕ್ ಕಂಡೀಷನ್ ಆಧಾರದ ಮೇಲೆ ಚೂಸ್ ಮಾಡ್ತಾರೆ ಅಂತ ನಾವು ಗಮನಿಸ್ಬೋದು. ಸೊ ಈವನ್ 2024 ಆಫ್ರಿಕನ್ ಯೂನಿಯನ್ ಬ್ಯಾನ್ ಮಾಡಿರೋದಾಗಿ ಸಹ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಬಟ್ ಅಂದ್ರೂ ಅದರ ಒಂದು ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಾ ಇದೆ ಡಾಂಕಿದು ಅಂತ ಹೇಳ್ಬೋದು. ಇದರ ಒಂದು ಇಂಪ್ಲಿಕೇಶನ್ಸ್ ಏನಿದೆ ಅಂದರೆ, ಬಯೋಡೈವರ್ಸಿಟಿ ಎಕ್ಸ್ಟೆನ್ಷನ್ ಆಗುತ್ತೆ, ರೈಟ್. ಹೆಚ್ಚು ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಬೇರೆ ಬೇರೆ ಏರಿಯಾಗಳಲ್ಲಿ ಕೊಲ್ಯಾಪ್ಸ್ ಅಂದರೆ ಡಾಂಕಿಗಳೊಂದು ಪಾಪ್ಯುಲೇಷನ್ ಕೊಲ್ಯಾಪ್ಸ್ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಪಬ್ಲಿಕ್ ಹೆಲ್ತ್ನ ಆಧಾರದ ಮೇಲೆ ನೋಡೋದಾದರೆ ಇದು ಝೋನೋಟಿಕ್ ಡಿಸೀಸನ್ನು ಸಹ ಕ್ರಿಯೇಷನ್ ಮಾಡ್ಬೋದು ಅನ್ನುವಂಥದ್ದಾಗಿ, ಅಂದರೆ ನ್ಯೂ ರಿಸ್ಕ್ ಬರ್ಬೋದು ಇಲ್ಲಿ ಅನ್ನೋಂಥದ್ದಾಗಿ ಹೇಳ್ತಾ ಇದ್ದೀವಿ. ಎಥಿಕಲ್ ಡೈಲೆಮಾನು ಸಹ ಇದು ಕ್ರಿಯೇಟ್ ಮಾಡ್ತಾ ಇದೆ. ಮಾಸ್ ಲೆವೆಲಲ್ಲಿ ನಾವು ಇಷ್ಟು ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದರಿಂದಾಗಿ ನಾವೆಷ್ಟು ಸಫರ್ ಮಾಡ್ತೀವಿ, ಆ ಎನಿಮಲ್ಸ್ಗಳು ಸಹ ಒಂದು ರೈಟ್ ಇರುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೋಷಿಯೋ ಎಕನಾಮಿಕ್ ಹಾರ್ಮನ್ನು ಸಹ ಇದು ಕ್ರಿಯೇಟ್ ಮಾಡ್ತೇವೆ. ಇಲ್ಲಿ ಕಾಣ್ಬೋದು, ಮಹಿಳೆಯರನ್ನ ಹೆಚ್ಚು ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ವಿ ಅನ್ನುವಂಥದ್ದು ಅದರ್ ಆ್ಯಂಗಲನ್ನು ಸಹ ಇಲ್ಲಿ ಕವರ್ ಮಾಡುವಂಥದ್ದು. ಓಕೆ, ರೂರಲ್ ಏರಿಯಾನಲ್ಲಿ ಇದು ಹೆಚ್ಚು ಆ್ಯಕ್ಟಿವಿಟೀಸ್ಗಳು ನಡೀತಾ ಇದೆ. ಈವನ್ ಆಫ್ರಿಕಾದಲ್ಲಿ ಸಹ ಸ್ವಲ್ಪ ಬಡತನ ಹೆಚ್ಚಿರೋದ್ರಿಂದ ಹೆಚ್ಚು ಕಮ್ಮಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ಮುಂದಿನ ಆರ್ಟಿಕಲ್ನ ಗಮನ ಹರಿಸೋದಾದರೆ, ಎಂಪ್ಲಾಯ್ಮೆಂಟ್ ರೇಟ್ಗೆ ಸಂಬಂಧಪಟ್ಟಂತೆ ಡಿಕ್ಲೈನ್ ಆಗಿರುವಂಥ ಒಂದು ಕಂಟೆಕ್ಸ್ಟನ್ನು ನಾವು ಕಾಣ್ತಾ ಇದ್ವಿ. ಓಕೆ, ಡಿಕ್ಲೈನ್ ಆಗಿರೋದು ಅಂದರೆ ಲಾಸ್ಟ್ ಮಂತಿಂದ ಈ ಮಂತಿಗೆ ಕಂಪೇರ್ ಮಾಡಿದಾಗ 5.2% ಎಷ್ಟಿದೆ ಜುಲೈಯಲ್ಲಿ ಅಂತ ನೋಡ್ತಾ ಇದ್ವಿ. ಇದು ಗವರ್ನಮೆಂಟ್ ಒಂದು ಸರ್ವೆ ಹೇಳುತ್ತೆ. ಓಕೆ, ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಸೊ ಏನು ಚೇಂಜಸ್ ಆಗಿದೆ, ಯಾವ ರೀತಿ ಅಂತ ರಿಪೋರ್ಟನ್ನು ಕೊಟ್ಟಿದೆ. ಇದು ನಿಮಗೊಂದು ಆವ್ರೇಜ್ ಎಷ್ಟು ಮಟ್ಟಿಗಿದೆ ಅಂತ ಅವೇರ್ನೆಸ್ ಇರಲಿ. ಯಾಕೆಂದರೆ ನೀವು ಎವ್ರಿ ಮಂತ್ ಇದನ್ನೇನು ಅಪ್ಡೇಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆನ್ ರೇಂಜ್ ಎಷ್ಟು ಮಟ್ಟಿಗಿದೆ ಅಂತ ನೀವು ಆನ್ಸರಲ್ಲಿ ಬರೆಯುವಾಗ ಹೆಲ್ಪ್ ಆಗುವಂಥದ್ದು. ಸೊ ಇದು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಅನ್ಎಂಪ್ಲಾಯ್ಮೆಂಟ್ ರೇಟ್, ಅದರಲ್ಲೂ ನ್ಯಾಷನಲ್ ಎವರೇಜ್ 5.2% ಇರೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಸೊ ನೀವಿಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಯರ್ಲಿ 5.2, 5.6 ನೋಡಿ, ಲಾಸ್ಟ್ ಜೂನ್ ಮಂತಲ್ಲಿ 5.6 ಇದೆ. ಓಕೆ, ಸೊ 5.6 ಜೂನಲ್ಲಿರೋದು, ಇವಾಗ ಜುಲೈಲಿ 5.2 ಇದೆ. ಸೊ ಹಾಗಾಗಿ ನೀವೇನು ಅನ್ಕೋಬೋದು, ಒಂದು 5 ರೇಂಜ್ ನಡಿನಲ್ಲಿ ಇದೆ ನ್ಯಾಷನಲ್ ಲೆವೆಲಲ್ಲಿ ಅಂತ ಗಮನ ಹರಿಸ್ಬೋದಲ್ವಾ. ಸೊ ನ್ಯಾಷನಲ್ ಲೆವೆಲ್ ಆದಮೇಲೆ ರೂರಲ್ ಲೆವೆಲಲ್ಲಿ 4.4% ಇರೋದನ್ನು ನಾವು ಗಮನ ಹರಿಸ್ತಾ ಇದ್ವಿ. ಓಕೆ, ರೂರಲ್ ಲೆವೆಲಲ್ಲಿ 4.4% ಇದೆ. ಅರ್ಬನ್ ಲೆವೆಲಲ್ಲಿ ನೋಡೋದಾದರೆ 7.2% ಇರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಈವನ್ ಜೆಂಡರ್ ವೈಸ್ ನೋಡಿದಾಗ ಮಹಿಳೆಯರದ ಒಂದು ಪಾರ್ಟಿಸಿಪೇಷನ್ ಆಗಿರ್ಬೋದು, ಅಂದರೆ ಇದು ಪರ್ಟಿಕ್ಯುಲರ್ಲಿ ಅನ್ಎಂಪ್ಲಾಯ್ಮೆಂಟ್ ಕಂಡೀಷನ್, ನೆಕ್ಸ್ಟ್ ಪಾರ್ಟಿಸಿಪೇಷನ್ ರೇಟು. ಅನ್ಎಂಪ್ಲಾಯ್ಮೆಂಟ್ನ ಆಧಾರದ ಮೇಲೆ ಮಹಿಳೆಯರದ ಒಂದು ಕಂಟೆಕ್ಸ್ಟು 3.9, ಮತ್ತು ರೂರಲ್ ಮೆನ್ಗೆ ಸಂಬಂಧಪಟ್ಟಂತೆ 4.6 ಈ ರೀತಿಯಾಗಿದೆ. ಅರ್ಬನ್ ವುಮನ್ ಜಾಸ್ತಿ ಇದೆ, 8.7 ಇರೋದನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರುವಂಥ ಒಂದು ಪ್ಯಾಟರ್ನ್ ಏನಂತಂದರೆ, ಅರ್ಬನಲ್ಲಿ ಮಹಿಳೆಯರ ಒಂದು ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ. ಓಕೆ,
ಸೊ ಇಲ್ಲಿ ನಿಮಗೆ ಸ್ಟೇಟ್ಮೆಂಟನ್ನು ಈಸಿಯಾಗಿ ಫಾರ್ಮ್ ಮಾಡ್ಬೋದು. ಅರ್ಬನ್ ಲೆವೆಲಲ್ಲಿ ನೋಡಿದಾಗ ಮಹಿಳೆಯರ ಒಂದು ಪಾರ್ಟಿಸಿಪೇಷನ್ ಹೆಚ್ಚಿರೋದನ್ನು ಗಮನ ಹರಿಸ್ತಾ ಇದ್ದೀವಿ, ರೈಟ್. ಸೊ ವುಮೆನನ್ನು ಕಂಪೇರ್ ಮಾಡಿದಾಗ ರೂರಲ್ ವುಮೆನನ್ನು ಕಂಪೇರ್ ಮಾಡಿರುವಂಥ ಸಂದರ್ಭದಲ್ಲಿ ಇಲ್ಲಿ ನೋಡಿ, ಅರ್ಬನಲ್ಲಿ ಮೆನ್ನನ್ನು ಕಂಪೇರ್ ಮಾಡಿದರೆ ಮಹಿಳೆಯರೇ ಹೆಚ್ಚು ಅನ್ಎಂಪ್ಲಾಯ್ಮೆಂಟ್ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಅನ್ಎಂಪ್ಲಾಯ್ಮೆಂಟ್ ಕಂಡೀಷನ್ನು ರೂರಲ್ ಏರಿಯಾನಲ್ಲಿ ನಾವು ನೋಡಿದಾಗ ಹೆಚ್ಚು ಹೆಣ್ಮಕ್ಳಿರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಅಂದರೆ, ರೂರಲ್ ವುಮೆನ್ಸ್ಗೆ ಸಂಬಂಧಪಟ್ಟಂತೆ ಹಳ್ಳಿಗಳಲ್ಲಿ ಏನು ಮಾಡಿದಾಗ ಹಳ್ಳಿಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕಂಡೀಷನ್ನು ಮಹಿಳೆಯರದು ಕಡಿಮೆ ಇದೆ. ಅಂದರೆ ಹೆಚ್ಚು ಪುರುಷರು ಅನ್ಎಂಪ್ಲಾಯ್ಡ್ ಇರೋದನ್ನು ನಾವು ರೂರಲ್ ಏರಿಯಾದಲ್ಲಿ ನಾವು ನೋಡ್ತಾ ಇದ್ವಿ. ರೂರಲ್ ಏರಿಯಾನಲ್ಲಿ ಮೆನ್ನು ಹೆಚ್ಚು ಅನ್ಎಂಪ್ಲಾಯ್ಡ್ ಇರೋದನ್ನು ಗಮನ ಹರಿಸ್ತಾ ಇದ್ವಿ. ಇದು ಟೇಕ್ ಅವೇ ಆಗಿ ನಾವು ಕನ್ಸಿಡರ್ ಮಾಡ್ಬೋದು. ಇನ್ನು ಅರ್ಬನ್ ಏರಿಯಾದಲ್ಲಿ ನಾವು ನೋಡಿರುವಂಥ ಸಂದರ್ಭದಲ್ಲಿ ವುಮನ್ ಹೆಚ್ಚು ಅನ್ಎಂಪ್ಲಾಯ್ಡ್ ಇದ್ದಾರೆ. ಓಕೆ, ವುಮನ್ ಹೆಚ್ಚು ಅನ್ಎಂಪ್ಲಾಯ್ಡ್ ಇದ್ದಾರೆ. ಸೊ ಮಹಿಳೆಯರು ರೂರಲ್ ಏರಿಯಾದಲ್ಲಿ ಹೆಚ್ಚು ಎಂಪ್ಲಾಯ್ಮೆಂಟ್ ಕಂಡೀಷನ್ಸನ್ನು ಹೊಂದಿದ್ದಾರೆ ಅಂತ. ಓಕೆ, ಗೊತ್ತಾಯ್ತಲ್ಲ, ಇದು ಒಂದು ಟೇಕ್ ಅವೇ ಪಾಯಿಂಟು. ಸೊ ಇದರ ಆಧಾರದ ಮೇಲೆ ನಿಮಗೆ ಸ್ಟೇಟ್ಮೆಂಟನ್ನು ಫ್ರೇಮ್ ಮಾಡ್ಬೋದು. ಈವನ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಒಂದು ಡೇಟಾ ಇದೆ ಅಂತ ನೀವು ಇಲ್ಲಿ ಗಮನ ಹರಿಸ್ಬೋದು. ಸೊ ಪಾರ್ಟಿಸಿಪೇಷನ್ ಆಧಾರದ ಮೇಲೆ ರೇಟನ್ನು ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಈವನ್ ರೂರಲ್ ಏರಿಯಾದಲ್ಲಿ ಪಾರ್ಟಿಸಿಪೇಷನ್ ಎಷ್ಟರ ಮಟ್ಟಿಗಿದೆ, ಸೊ ರೂರಲ್ ಏರಿಯಾದಲ್ಲಿ ಮೆನ್ ಒಂದು ಪಾರ್ಟಿಸಿಪೇಷನ್ ಜಾಸ್ತಿ ಇದೆ ಅನ್ನೋಂಥದ್ದನ್ನ ಗಮನ ಹರಿಸ್ತಾ ಇದ್ದೀವಿ. ಸೊ ಈ ಒಂದು ರಿಪೋರ್ಟನ್ನು ನಾವು ಗಮನ ಹರಿಸಿದ್ರೆ ಮಂತ್ಲಿ ಬೇಸಿಸ್ ಮೇಲೆ ಈ ಒಂದು ರಿಪೋರ್ಟು ಕಂಡು ಬರುತ್ತೆ ಅಂತ ನೋಡ್ಬೋದು. ಸೊ ನ್ಯಾಷನಲ್ ಲೆವೆಲಲ್ಲಿ ಏನೇನು ಚೇಂಜಸ್ ಇದೆ, ಓವರಾಲ್ ಆಗಿ ವರ್ಕ್ ಪಾಪ್ಯುಲೇಷನ್ ರೇಷಿಯೋ ಎಷ್ಟು ಮಟ್ಟಿಗಿದೆ ಅನ್ನೋದನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಈ ರೀತಿಯಾಗಿ ಒಂದು ರಿಪೋರ್ಟನ್ನು ಎವ್ರಿ ಮಂತ್ ಬೇಸಿಸ್ ಮೇಲೆ ಕೊಡ್ತಾರೆ. ಸೊ ಇಲ್ಲಿರುವಂಥ ಒಂದು ಟೇಕ್ ಅವೇ ಪಾಯಿಂಟ್ ಏನಂತಂದರೆ, ಭಾರತದಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಿದೆಯಲ್ಲ ಸ್ವಲ್ಪ ಇಂಪ್ರೂವೈಸೇಷನನ್ನು ತೋರಿಸ್ತಾ ಇದೆ. ಸೊ ಸ್ಲೈಟ್ಲಿ ರೇಟ್ ಇಂಪ್ರೂವ್ ಆಗಿದೆ ಅನ್ನೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಈವನ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಹೆಚ್ಚು ಜನ ಇವಾಗ ಬರ್ತಾ ಇದ್ದಾರೆ. ಅಂದರೆ ಲೇಬರ್ ಫೋರ್ಸ್ ನಡಿನಲ್ಲಿ ಬರ್ತಾ ಇರೋದನ್ನು ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇವಾಗ ಅರ್ಬನ್ ವುಮನ್ ಫೇಸ್ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂತಲೂ ಸಹ ನಾವು ಇದು ಆಲ್ರೆಡಿ ನೋಡಿರೋ ಪ್ರಕಾರ 8.7% ಇದೆ ಅನ್ನುವಂಥ ಒಂದು ಹೈಲೈಟ್ಸನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಎಕ್ಸಾಮಿನೇಷನಲ್ಲಿ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅನ್ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಇರುವಂಥ ಟರ್ಮಿನಾಲಜೀಸ್ಗಳನ್ನು ಕೇಳ್ತಾರೆ. ಸೊ ಒಂದು ಸಾರ್ತಿ ನಾವು ಗಮನ ಹರಿಸೋದಾದರೆ ಇವಾಗ ರೆಗ್ಯುಲರ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ, ರೆಗ್ಯುಲರ್ ಎಂಪ್ಲಾಯ್ಮೆಂಟ್ ಅಂತ ಕೇಳ್ತೀವಿ. ಅಂದರೆ ಇವಾಗ ನಿಮ್ಗೆ ರೆಗ್ಯುಲರ್ ಬೇಸಿಸ್ ಮೇಲೆ ಕೆಲಸ ಇತ್ತಂದರೆ ಅದನ್ನು ರೆಗ್ಯುಲರ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಇದು ಫಾರ್ಮಲ್ ಬೇಸ್ನಲ್ಲಿ ಇರುತ್ತೆ. ಇವಾಗ ಸರ್ಕಾರಿ ನೌಕರಿ ಅಂತ ನಾವು ಏನು ಕರಿತೀವಲ್ಲ, ಅದು ರೆಗ್ಯುಲರ್ ಎಂಪ್ಲಾಯ್ಮೆಂಟ್ ಅಂತ ಗಮನ ಹರಿಸುವಂಥದ್ದು. ಸೊ ಇಲ್ಲಿ ಏನಿರ್ತವೆ, ಪರ್ಮನೆಂಟ್ ಜಾಬ್ಸ್ ಇರುತ್ತೆ, ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ, ಸೋಷಿಯಲ್ ಬೆನಿಫಿಟ್ಸ್ ಇರುತ್ತೆ, ನಿಮಗೆ ಪೆನ್ಷನ್ ಇರುತ್ತೆ, ಸರಿಯಾಗಿ ನಿಮಗೆ ವೀಕ್ಲಿ ಹಾಲಿಡೇಸ್ ಇರುತ್ತೆ, ಡೈಲಿ ನೀವು ಇಷ್ಟೇ ವರ್ಕ್ ಮಾಡಬೇಕು ಅನ್ನೋದೆಲ್ಲ ಇರುತ್ತೆ ರೆಗ್ಯುಲರ್ ಎಂಪ್ಲಾಯ್ಮೆಂಟ್ ಅದು ಅಡಿಯಲ್ಲಿ. ಕ್ಯಾಜುವಲ್ ಎಂಪ್ಲಾಯ್ಮೆಂಟ್ ಅಂತಂದರೆ ಇದು ಇನ್ಫಾರ್ಮಲ್ ಇರುತ್ತೆ. ಸೊ ಇನ್ಫಾರ್ಮಲ್ ಎಂಪ್ಲಾಯ್ಮೆಂಟ್ ಅಂದರೆ ನಿಮ್ಗೆ ರೆಗ್ಯುಲರ್ ಬೇಸಿಸ್ ಮೇಲೆ ಇರಲ್ಲ, ಓಕೆ, ಇರ್ರೆಗ್ಯುಲರ್ ಆಗಿರುತ್ತೆ, ಡೈಲಿ ಬೇಸಿಸ್ ಮೇಲೆ ಇರುತ್ತೆ. ಆಮೇಲೆ ಯಾವುದೇ ರೀತಿಯಾದ ಬೆನಿಫಿಟ್ಸನ್ನ ನಾವು ಗಮನ ಹರಿಸಲ್ಲ. ಸೊ ಇವಾಗ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಅದರ ಆಧಾರದ ಮೇಲೆ ನಾವು ಕೇಳ್ಬೋದು ಕ್ಯಾಜುವಲ್ ಎಂಪ್ಲಾಯ್ಮೆಂಟ್ ಅಂತ ಕನ್ಸಿಡರ್ ಮಾಡುವಂಥದ್ದು. ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ಮೆಂಟ್ ಅಂದರೆ ಇವಾಗ ನೀವು ಕೇವಲ ಫಿಕ್ಸ್ಡ್ ಪೀರಿಯಡ್ಗೋಸ್ಕರ ಮಾತ್ರ ವರ್ಕ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಒಂದು ಪ್ರಾಜೆಕ್ಟ್ ಇದೆ, 2 months ಮಾತ್ರ ಆ ಪ್ರಾಜೆಕ್ಟ್ ಇದೆ, ಅಲ್ಲಿ ತನಕ ಮಾತ್ರ ನೀವು ವರ್ಕ್ ಮಾಡಬೇಕು ಅನ್ನೋಂಥದ್ದಿದ್ದಾಗ ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಸೊ ಇದು ಫಿಕ್ಸ್ಡ್ ಎಂಪ್ಲಾಯ್ಮೆಂಟ್, ಫಿಕ್ಸ್ಡ್ ಪೀರಿಯಡ್ ಇರುತ್ತೆ ಅನ್ನೋದನ್ನು ಗಮನಿಸ್ಬೋದು. ಹಾಗೂ ಇಲ್ಲಿ ನೀವು ಎವ್ರಿ ಇಯರ್ ಬೇಸ್ ಮೇಲೆ ರಿನ್ಯೂವೇಬಲ್ ಮಾಡತಕ್ಕಂಥ ಒಂದು ಕನ್ಸಿಡರೇಷನು ಇರುತ್ತೆ. ಸೊ ಅದರ ಒಂದೊಂದು ಇಯರ್ ಇರುತ್ತೆ. ಮತ್ತು ಈ ಫಾರ್ ಎಕ್ಸಾಂಪಲ್ ಡಿಗ್ರಿ ಕಾಲೇಜ್ಗೆ ಅಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಏನಾಗುತ್ತೆ, 1 year ಮಾತ್ರ ಕಾಂಟ್ರಾಕ್ಟ್ ಇರುತ್ತೆ, ಮತ್ತು ಅಗೇ ನೆಕ್ಸ್ಟ್ ಇಯರ್ ಅಪ್ಲೈ ಮಾಡಬೇಕಲ್ಲ, ಅದೊಂದು ಎಕ್ಸಾಂಪಲ್ ಅನ್ಬೋದು. ಇವಾಗ ಆಫನ್ ಇಲ್ಲಿ ಬೆನಿಫಿಟ್ಸ್ ಇರುತ್ತೆ, ಬಟ್ ಲಿಮಿಟೇಷನ್ ಆಗಿರುವಂಥ ಒಂದು ಕಂಡೀಷನ್ ಕಾಣ್ತಾ ಇದ್ವಿ. ಸೀಸನಲ್ ಎಂಪ್ಲಾಯ್ಮೆಂಟ್ ಅಂದರೆ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ತೆಗೆದುಕೊಂಡಿರುವಂಥ ಸಂದರ್ಭದಲ್ಲಿ ಒಂದು ಸೀಸನಲ್ಲಿ ಹೆಚ್ಚು ಅವರು ದುಡಿತಾರೆ, ಓಕೆ, ಇನ್ನೊಂದು ಸೀಸನಲ್ಲಿ ಅವ್ರಿಗೆ ಯಾವುದೇ ರೀತಿಯಂಥ ಔಟ್ಕಮ್ ಬಂದಿರಲ್ಲ, ಅಥವಾ ಒಂದು ಡ್ಯೂರೇಷನ್ ಆಧಾರದ ಮೇಲೆ ಅವ್ರು ವರ್ಕ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇದರ ಆಧಾರ ಮೇಲೆ ವರ್ಕ್ ಅವೈಲೇಬಲ್ ಇನ್ ಸರ್ಟನ್ ಸೀಸನಲ್ಲಿ ಮಾತ್ರ. ಅಗ್ರಿಕಲ್ಚರ್ ಆಗಿರ್ಬೋದು, ಟೂರಿಸಮ್ ಆಗಿರ್ಬೋದು, ಶುಗರ್ ಮಿಲ್ಸ್ ಆಗಿರ್ಬೋದು. ಈವನ್ ಟೂರಿಸಮ್ ಅಂತ ತೆಗೆದುಕೊಳ್ಳೋದಾದರೆ ಇವಾಗ ಸ್ವಲ್ಪ ಮಳೆ ಬರ್ತಿರುತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ನಾವು ಹೆಚ್ಚು ಫಾಲ್ಸ್ ಆಗಿರ್ಬೋದು, ಕೆಲವೊಂದು ಪರ್ಟಿಕ್ಯುಲರ್ ನೇಚರ್ ರಿಲೇಟೆಡ್ ಇರತಕ್ಕಂಥ ಏರಿಯಾನಲ್ಲಿ ವಿಸಿಟ್ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಸೊ ಅದರ ಆಧಾರದ ಮೇಲೆ ನಾವು ಗಮನ ಹರಿಸ್ಬೋದು ಸೀಸನಲ್ ಎಂಪ್ಲಾಯ್ಮೆಂಟನ್ನು ಇದು ಕ್ರಿಯೇಟ್ ಮಾಡುತ್ತೆ ಅಂತ. ಪಾರ್ಟ್ ಟೈಮ್ ಎಂಪ್ಲಾಯ್ಮೆಂಟ್ ಅಂತಂದರೆ ಇವಾಗ ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಅಥವಾ ಫಾರ್ಮಲ್ ಎಂಪ್ಲಾಯ್ ಮಾಡ್ತಾರೆ, ಅದರ ಒಂದು ಹೆಚ್ಚು ಕಮ್ಮಿ ಕಡಿಮೆ ಅಂತಲೇ ಹೇಳ್ಬೋದು, ಅದರ ಅರ್ಧ ಅಂತ ಕೆಲಸ ಮಾಡ್ತಾರೆ. ಇಲ್ಲೂ ಸಹ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ಗಳು ಅಷ್ಟೊಂದು ಇರೋದಿಲ್ಲ. ಸರ್ವಿಸ್ ಸೆಕ್ಟರ್ನಲ್ಲಿ ಈ ರೀತಿಯ ಪಾರ್ಟ್ ಟೈಮ್ ಎಂಪ್ಲಾಯ್ಮೆಂಟ್ ನಡೆಯುತ್ತೆ ಅಂತ ಹೇಳ್ಬೋದು. ಈವನ್ ಗಿಗ್ ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ, ಗಿಗ್ ವರ್ಕರ್ಸ್ ಅಂತ ನಾವೇನು ಕರಿತೀವಿ. ಸೊ ಗಿಗ್ ವರ್ಕರ್ಸ್ ಸಹ ವೆರಿ ಶಾರ್ಟ್ ಟೈಮಲ್ಲಿ, ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಪ್ಲ್ಯಾಟ್ಫಾರ್ಮ್ ಸಹ ಕ್ರಿಯೇಟ್ ಆಗಿರುತ್ತೆ. ಸ್ವಿಗ್ಗಿ ಆಗಿರ್ಬೋದು, ಇವೆಲ್ಲ ಏನು ಫುಡ್, ಝೊಮ್ಯಾಟೊ ಆಗಿರ್ಬೋದು, ಇವೆಲ್ಲ ಫುಡ್ ಡೆಲಿವರಿ ಇರುತ್ತಲ್ಲ, ಅದೆಲ್ಲ ಗಿಗ್ ವರ್ಕರ್ಸ್ ಅಂತಲೇ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅರ್ಬನ್, ಸ್ವಿಗ್ಗಿ ಹಾಗೂ ಫ್ರೀಲ್ಯಾನ್ಸಿಂಗ್ಗೆ ಸಂಬಂಧಪಟ್ಟಂತೆ ನಾವು ಗಿಗ್ ವರ್ಕರ್ಸ್ ಆಗಿರ್ಬೋದು. ಬ್ಲೂ ಕಾಲರ್ ವರ್ಕರ್ಸ್ ಅಂತ ಏನು ಕರಿತೀವಿ, ಮ್ಯಾನುವಲ್ ಆಗಿ ಯಾರು ವರ್ಕ್ ಮಾಡ್ತಾ ಇರ್ತಾರಲ್ಲ, ಸೊ ಅವರನ್ನು ನಾವು ಬ್ಲೂ ಕಾಲರ್
ವರ್ಕರ್ಸ್ ಅಂತ, ಫ್ಯಾಕ್ಟ್ರಿ, ಕನ್ಸ್ಟ್ರಕ್ಷನ್ ಅಂದರೆ ಸೆಕೆಂಡ್ ಸೆಕ್ಟರ್ ನಡಿಯಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಡಿಯಲ್ಲಿ ವರ್ಕ್ ಮಾಡೋರನ್ನು ನಾವು ಬ್ಲೂ ಕಾಲರ್ ಅಂತೀವಿ. ವೈಟ್ ಕಾಲರ್ ವರ್ಕರ್ಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ಅಡ್ಮಿನಿಸ್ಟ್ರೇಷನ್, ಮ್ಯಾನೇಜ್ಮೆಂಟಲ್ಲಿ ಇರುತ್ತಲ್ಲ, ಅದಕ್ಕೆ ವೈಟ್ ಕಾಲರ್ ವರ್ಕರ್ಸ್ ಅಂತ ಕರೆಯುವಂಥದ್ದು. ಪಿಂಕ್ ಕಾಲರ್ಸ್ ಅಂತಂದರೆ ಸರ್ವಿಸ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಇವಾಗ ಮಹಿಳೆಯರು ಏನು ವರ್ಕ್ ಮಾಡ್ತಿರ್ತಾರಲ್ಲ, ನರ್ಸಿಂಗ್ ಆಗಿರ್ಬೋದು, ಟೀಚಿಂಗ್, ಬ್ಯೂಟಿ ಸರ್ವಿಸಸ್, ಅವ್ರಿಗೆಲ್ಲ ನಾವು ಏನು ಮಾಡ್ತೀವಿ, ಪಿಂಕ್ ಕಾಲರ್ ವರ್ಕರ್ಸ್ ಅಂತ ಅಥವಾ ಪಿಂಕ್ ಕಾಲರ್ ಜಾಬ್ಸ್ ಅಂತ ಕರಿತೀವಿ. ಇದನ್ನೇ ಆಲ್ರೆಡಿ ಈ ರೀತಿಯಂತಹ ಟರ್ಮಿನಾಲಜೀಸ್ಗಳನ್ನು ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ, ಹಾಗಾಗಿ ನೀವು ಇಲ್ಲಿ ಫೋಕಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಇನ್ನು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತಂದರೆ ಪರ್ಟಿಕ್ಯುಲರ್ಲಿ ಇವಾಗ ನಿಮ್ಮ ಒಂದು ಪೊಟೆನ್ಷಿಯಲ್ ಇರುತ್ತೆ, ಬಟ್ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋಕ್ಕೂ ಆಗದೆ ಇರುವಂಥದ್ದು ಇರುತ್ತೆ. ಎಲ್ಲಿ ಕೇವಲ 3 ಜನರಿಂದ ಕೆಲಸ ಮುಗಿತಿರ್ತೈತಿ, ಬಟ್ 5 ಜನನೂ ಅದ್ರಾಗ ಮಾಡ್ತಾರೆ ಅಂತ ನಾವು ತೋರಿಸ್ಕೊತಾ ಇರ್ತೀವಿ. ಇವಾಗ ಅಗ್ರಿಕಲ್ಚರನ್ನೇ ತೆಗೆದುಕೊಳ್ಳೋದಾದರೆ ಮನೇಲಿ 2 ಜನ ವರ್ಕ್ ಮಾಡ್ತಾ ಇರ್ತಾರೆ, ಆದರೆ ಜಾಸ್ತಿ ಜನ ಅಲ್ಲಿ ಅದ್ರ ಮೇಲೆ ಡಿಪೆಂಡೆನ್ಸಿನ ತೋರಿಸ್ತಾ ಇರ್ತಾರೆ. ಸೊ ಅಲ್ಲಿ ಅವರ ಒಂದು ಎನರ್ಜಿ ಆಗಿರ್ಬೋದು, ಅವರ ಒಂದು ವರ್ಕ್ ರಿಲೇಟೆಡ್ ಇರ್ತಕ್ಕಂಥ ಆಸ್ಪೆಕ್ಟ್ ಪೊಟೆನ್ಷಿಯಲ್ ಏನಿರುತ್ತಲ್ಲ ಅದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ನಾವು ಜಾಸ್ತಿ ನೋಡ್ತೀವಿ. ಅಗ್ರಿಕಲ್ಚರ್ ಕಾಮನ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅಂಡರ್ ಎಂಪ್ಲಾಯ್ಮೆಂಟ್ ಅಂತಂದರೆ, ಅಂಡರ್ ಎಂಪ್ಲಾಯ್ಮೆಂಟ್ ನಡಿನಲ್ಲಿ ಏನಂತಂದರೆ ನೀವು ನಿಮ್ಮ ಒಂದು ಕೆಪಾಬಿಲಿಟೀಸ್ ಅಥವಾ ನಿಮ್ಮ ಒಂದು ಸ್ಕಿಲ್ ಸೆಟ್ ಜಾಸ್ತಿ ಇರುತ್ತೆ, ಬಟ್ ಅನಿವಾರ್ಯತೆಯಿಂದ ನೀವು ಏನು ಮಾಡಬೇಕಾಗುತ್ತೆ, ಕಡಿಮೆ ಸಂಬಳ ಕೊಡ್ತಕ್ಕಂಥ ಜಾಬಲ್ಲಿ ನೀವು ಸೇರ್ಕೋಬೇಕಾಗುತ್ತೆ. ಸೊ ಈ ರೀತಿಯಂಥ ಸ್ಥಿತಿಗತಿಗಳಿರುತ್ತೆ. ಸೊ ಹಾಗಾಗಿ ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ಬೋದು. ಇವಾಗ ಮಾಸ್ಟರ್ಸ್ ಮಾಡಿರ್ತಾರೆ ಅಥವಾ ಇಂಜಿನಿಯರಿಂಗ್ ಮಾಡಿರ್ತಾರೆ, ಬಟ್ ಬೇರೆ ಚಿಕ್ಕ ಪುಟ್ಟ ವರ್ಕಲ್ಲಿ ಅವರು ಮಾಡ್ತಾ ಇರ್ತಾರೆ, ಅಥವಾ ಕಡಿಮೆ ಒಂದು ಸ್ಯಾಲ್ರಿ ಇದ್ರೂ ಸಹ ವರ್ಕ್ ಮಾಡುವಂಥ ಒಂದು ಸ್ಥಿತಿಗತಿಗಳಿರುತ್ತೆ. ಅವ್ರ ಸ್ಕಿಲ್ ಮಿಸ್ಮ್ಯಾಚ್ ಆಗೋದನ್ನು ನಾವು ಇದು ಕನ್ಸಿಡರ್ ಮಾಡ್ತೀವಿ. ಸೊ ನಮ್ಮ ದೇಶದಲ್ಲಿ ಈ ಒಂದು ಅಂಡರ್ ಎಂಪ್ಲಾಯ್ಮೆಂಟು ಸಹ ತುಂಬ ಇಂಪಾರ್ಟೆಂಟ್ ಇಶ್ಯೂ ಅಂತ ಹೇಳ್ಬೋದು. ಓಪನ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಪೀಪಲ್ ಆರ್ ವಿಲ್ಲಿಂಗ್ ಟು ವರ್ಕ್ ಬಟ್ ಜಾಬ್ಸ್ ಆರ್ ನಾಟ್ ಅವೈಲೇಬಲ್ ಅಂತ ಹೇಳ್ತಾ ಇದ್ದೀವಿ. ಸೊ ಇದರ ಆಧಾರದ ಮೇಲೂ ಸಹ ನಾವು ವಿಲ್ ಮಾಡಿದ್ರು ಅಂದರೆ ಇಷ್ಟಪಟ್ಟರು ಸಹಿತ ಕೆಲಸ ಸಿಗದೇ ಇರುವಂಥ ಒಂದು ಸ್ಥಿತಿಗತಿಗಳು ಸಹ ಇರ್ತವೆ, ಅದನ್ನು ನಾವು ಓಪನ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಸೊ ಇಷ್ಟು ಜನರಲಿ ಟರ್ಮಿನಾಲಜಿ ಎಕ್ಸಾಮಿನೇಷನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇವಾಗ ಇವತ್ತಿನ ಒಂದು ಕ್ವಶನನ್ನು ನಾವು ನೋಡಿದರೆ ಇಲ್ಲಿ ಪರ್ಟಿಕ್ಯುಲರ್ಲಿ ಒಂದು ಸ್ಟೇಟ್ಮೆಂಟನ್ನು ಕಾಣ್ಬೋದು. ಅಂಡರ್ ಎಂಪ್ಲಾಯ್ಮೆಂಟನ್ನು ಯಾವ ರೀತಿಯಾಗಿ ನಾವು ಕನ್ಸಿಡರ್ ಮಾಡ್ತೀವಿ, ಕೆಳಗಿರುವಂಥ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಅಂಡರ್ ಎಂಪ್ಲಾಯ್ಮೆಂಟ್ ಸಿಚುವೇಶನ್ ಯಾವ ರೀತಿಯಾಗಿದೆ ಅಂತ 4 ಸ್ಟೇಟ್ಮೆಂಟ್ಸ್ಗಳಿದ್ದಾವೆ. ಸೊ 4 ಸ್ಟೇಟ್ಮೆಂಟ್ಸ್ಗಳನ್ನು ಒಂದು ಸರ್ತಿ ಅಬ್ಸರ್ವ್ ಮಾಡಿ. ಸೊ ಪರ್ಟಿಕ್ಯುಲರ್ಲಿ ಇವಾಗ ಟ್ರೈನ್ ಡಾಕ್ಟರ್ ವರ್ಕಿಂಗ್ ಆ್ಯಸ್ ಅ ಶಾಪ್ ಕೀಪರ್ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಇದೆ. ಈವನ್ ಗ್ರ್ಯಾಜುಯೇಟ್ ಅಪ್ಲೈಯಿಂಗ್ ಫಾರ್ ಅ ಜಾಬ್ಸ್ ಬಟ್ ಅನೇಬಲ್ ಟು ಫೈಂಡ್ ಒನ್ ಅಂತ ನಾವು ಗಮನಿಸ್ಬೋದು. ಈವನ್ ಥರ್ಡ್ ಸ್ಟೇಟ್ಮೆಂಟ್ ನಡಿಯಲ್ಲಿ ಕನ್ಸಿಡರ್ ಮಾಡೋದಾದರೆ ಲೇಬರ್ ವರ್ಕಿಂಗ್ ಓನ್ಲಿ ಡ್ಯೂರಿಂಗ್ ದಿ ಹಾರ್ವೆಸ್ಟಿಂಗ್ ಸೀಸನ್ ಅಂತ ಗಮನಿಸ್ತಾ ಇದ್ದೀವಿ. ಪರ್ಸನ್ ವರ್ಕಿಂಗ್ ಆ್ಯಸ್ ಅ ಕಾಂಟ್ರಾಕ್ಚುಯಲ್ ಸ್ಟಾಫ್ ಇನ್ ಅ ಫ್ಯಾಕ್ಟ್ರಿ ಅಂತ ಹೇಳ್ತಾ ಇದ್ದೀವಿ. ಸೊ ಇದರ ಆಧಾರದ ಮೇಲೆ ಯಾವ್ಯಾವ ರೀತಿಯಂತಹ ಎಂಪ್ಲಾಯ್ಮೆಂಟ್ ಟೈಪ್ಸ್ಗಳನ್ನು ಬರ್ತವೆ ಅಂತ ನೀವು ಒಂದು ಸರ್ತಿ ಅಬ್ಸರ್ವ್ ಮಾಡಿ. ಇವಾಗ ಆಲ್ರೆಡಿ ಡಿಸ್ಕಸ್ ಮಾಡಿರೋ ಪ್ರಕಾರ ಇಲ್ಲಿ ಯಾವ ರೀತಿಯಾದಂತಹ ಒಂದು ಟೈಪ್ಸ್ ಬರುತ್ತೆ ಅಂತ ನೋಡಿ. ಸೊ ಕರೆಕ್ಟಾಗಿ ಇವ್ರು ಕೇಳ್ತಾ ಇರೋದು ಅಂಡರ್ ಎಂಪ್ಲಾಯ್ಮೆಂಟ್ಗೆ ಸಂಬಂಧಪಟ್ಟಂತೆ ಸರಿಯಾದ ಒಂದು ಸ್ಟೇಟ್ಮೆಂಟನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದು ಈಸಿ ಆಗುತ್ತೆ, ಇವಾಗ ಆಲ್ರೆಡಿ ಡಿಸ್ಕಸ್ ಮಾಡಿರೋ ಪ್ರಕಾರ ಅದರಿಂದ ನೀವು ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾಳೆ ಯಾವ ರೀತಿಯಾಗಿ ಅಪ್ಡೇಷನ್ಸ್ ಇದೆ, ಇವತ್ತಿನ ಆರ್ಟಿಕಲ್ಸ್ಗೆ ಯಾವ ರೀತಿಯಾಗಿ ನಾವು ಕನೆಕ್ಟ್ ಮಾಡ್ಬೋದು ಅಂತ ಗಮನ ಹರಿಸುವಂಥದ್ದು. ಸೊ ಆಲ್ ದಿ ವೆರಿ ಬೆಸ್ಟ್, ಧನ್ಯವಾದಗಳು.